ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನೀವು ಇಂಗ್ಲಿಷ್ ನ್ಯೂಸ್ ಪೇಪರ್ಸ್ ಅಥವಾ ಮ್ಯಾಗಝೀನ್ಸ್ ಅಥವಾ ಯಾವುದೇ ಬುಕ್ಸನ್ನು ಹೇಗೆ ಓದಬಹುದು ಅಂತ ನಾನು ಹೇಳ್ಕೊಡ್ತೀನಿ. ಇಂಗ್ಲಿಷ್ ನ್ಯೂಸ್ ಪೇಪರ್ಸ್, ಮ್ಯಾಗಝೀನ್ಸ್ ಅಥವಾ ಯಾವುದೇ ಬುಕ್ಸ್ ಇದನ್ನು ನೀವು ಯಾವ ರೀತಿಯಲ್ಲಿ ಓದಬಹುದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಉಮೇಶ್ ಅನ್ನೋರು ಒಂದು ಕಮೆಂಟ್ ಬರೆದ್ರು, ಒಂದು ಸಜೆಷನ್ ಕೊಟ್ಟರು ನನಗೆ. ಅವ್ರು ಹೇಳಿದರು, ನೀವು ನ್ಯೂಸ್ ಪೇಪರ್ ಅಥವಾ ಮ್ಯಾಗಝೀನ್ಸನ್ನು ಓದೋದಕ್ಕೆ ಹೆಲ್ಪ್ ಆಗುವಂಥ ವಿಡಿಯೋವನ್ನು ಮಾಡಿ. ನಾವು ಕನ್ನಡ ಮೀಡಿಯಮ್ನಲ್ಲಿ ಓದಿದ್ದು ನಮಗೆ ಪೇಪರ್ ಓದಬೇಕಾದ್ರೆ, ಮ್ಯಾಗಝೀನ್ಸ್ ಓದಬೇಕಾದ್ರೆ ಕಷ್ಟ ಆಗುತ್ತೆ. ನಾವು ಪದಗಳನ್ನೇನೋ ಗುರುತಿಸ್ತೀವಿ, ಓದ್ತೀವಿ, ಆದರೆ ನಮಗೆ ಅರ್ಥ ಆಗೋದಿಲ್ಲ ಅಂತವರು ಹೇಳಿದರು. ಹೀಗೆ ಉಮೇಶ್ ರೀತಿಯಲ್ಲಿ ನಿಮಗೆ ಹಲವಾರು ಜನಕ್ಕೆ ಈ ರೀತಿಯ ಪ್ರಾಬ್ಲಮ್ಸ್ ಆಗಿರ್ಬೋದು. ನಿಮಗೆ ಪೇಪರನ್ನು ಓದೋದಕ್ಕೆ ಅಥವಾ ಮ್ಯಾಗಝೀನ್ಸನ್ನು ಓದೋದಕ್ಕೆ ಕಷ್ಟ ಆಗ್ತಿರ್ಬೋದು. ನಿಮಗೆಲ್ಲರಿಗೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನೀವು ಕನ್ನಡ ಮೀಡಿಯಮ್ನವರು ಇರ್ಬೋದು ಅಥವಾ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿದವರು ಇರ್ಬೋದು. ಆದರೂ ಕೂಡ ಕೆಲವೊಬ್ಬರಿಗೆ ನ್ಯೂಸ್ ಪೇಪರ್ಸ್ ಓದೋದು ಕಷ್ಟ ಆಗುತ್ತೆ ಅಥವಾ ಮ್ಯಾಗಝೀನ್ಸ್ ಓದೋದು ಕಷ್ಟ ಆಗುತ್ತೆ. ಹಾಗಿದ್ದಲ್ಲಿ ನೀವು ಈ ಪ್ರಯೋಜನವನ್ನು ಪಡ್ಕೊಳ್ಬೋದು. ಈ ವಿಡಿಯೋವನ್ನು ನಾನು 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಪಾರ್ಟಲ್ಲಿ ನಾನು ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ಹೇಳ್ತೀನಿ. ಅಂದರೆ ನೀವು ಏನೇನು ಪಾಯಿಂಟ್ಸ್ಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು, ನೀವು ಶುರು ಮಾಡಬೇಕಾದ್ರೆ, ನೀವು ಹೊಸಬರಾಗಿದ್ದಲ್ಲಿ, ನೀವು ಬಿಗಿನರ್ಸ್ ಆಗಿದ್ದಲ್ಲಿ ನೀವು ಯಾವ ರೀತಿಯಲ್ಲಿ ನ್ಯೂಸ್ ಪೇಪರನ್ನು ಅಥವಾ ಮ್ಯಾಗಝೀನ್ಸನ್ನು ಓದೋದಕ್ಕೆ ಶುರು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೆಕೆಂಡ್ ಪಾರ್ಟಲ್ಲಿ ನಾನು ಒಂದು ಪ್ಯಾರಾಗ್ರಾಫನ್ನು ಓದ್ತೀನಿ. ನೀವು ನನ್ನ ಜೊತೆ ಯಾವ ರೀತಿಯಲ್ಲಿ ಓದಬೇಕು ಅನ್ನೋದನ್ನು ನೀವು ಕಲಿತೀರಾ. ಫಸ್ಟ್ ಪಾರ್ಟಲ್ಲಿ ಟಿಪ್ಸ್ ಹೇಳ್ಕೊಡ್ತೀನಿ. ಸೆಕೆಂಡ್ ಪಾರ್ಟಲ್ಲಿ ನೀವು ಒಂದು ಪ್ಯಾರಾಗ್ರಾಫನ್ನು ನನ್ನ ಜೊತೆ ನೀವು ಓದೋದನ್ನು ಕಲಿತೀರಾ. ಬನ್ನಿ, ಹಾಗಾದರೆ ಇವಾಗ ನಾವು ಟಿಪ್ಸ್ ಕಡೆ ಗಮನ ಕೊಡೋಣ. ಈಗ ಮೊದಲಿಗೆ ನಾನು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತೀನಿ. ನೀವು ಯಾವ ಪಾಯಿಂಟ್ಸನ್ನು ಫಾಲೋ ಮಾಡಬೇಕು. ನೀವು ಒಂದು ಪೇಪರ್ ಓದೋದನ್ನು ಶುರು ಮಾಡಬೇಕಾದ್ರೆ ಅಥವಾ ಮ್ಯಾಗಝೀನ್ಸ್ ಓದೋದನ್ನು ಶುರು ಮಾಡಬೇಕಾದ್ರೆ ಕೆಲವೊಂದು ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆ ವಿಷಯಗಳನ್ನು ನಾನು ನಿಮಗೆ ಹೇಳ್ತೀನಿ. ಪಾಯಿಂಟ್ ನಂಬರ್ 1 ಅಂದರೆ ನೀವು ಸಿಂಪಲ್ ಆಗಿರೋದ್ರಿಂದ ಸ್ಟಾರ್ಟ್ ಮಾಡಿ. ಆಯಿತಾ? ಸಿಂಪಲ್ ಆಗಿರೋದ್ರಿಂದ ಸ್ಟಾರ್ಟ್ ಮಾಡಿ. ಈಗ ನೀವು ನ್ಯೂಸ್ ಪೇಪರ್ಸಲ್ಲಿ ನೋಡಿರ್ತೀರ, ಅಡ್ವರ್ಟೈಸ್ಮೆಂಟ್ಸ್ ಅಂತ ಬರುತ್ತೆ, ಆ್ಯಡ್ಸ್ ಅಂತ ಬರುತ್ತೆ ಅಲ್ವಾ? ಏನು ಈ ಜ್ಯುವೆಲ್ರಿದು, ಚಿನ್ನಾಭರಣಗಳು ಅಥವಾ ಬಟ್ಟೆದು, ಕ್ಲೋತ್ಸು, ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ಸ್ ಇರುತ್ತೆ. ಇಂಗ್ಲೀಷಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಇರುತ್ತೆ. ಆ ಅಡ್ವರ್ಟೈಸ್ಮೆಂಟ್ಸನ್ನು ನೀವು ಫಸ್ಟಿಗೆ ಓದೋದನ್ನು ಶುರು ಮಾಡ್ಬೋದು. ಯಾಕೆಂದರೆ ನೋಡಿ, ಇದರಲ್ಲಿ ಬಹಳ ಕಡಿಮೆ ವಾಕ್ಯಗಳಿರುತ್ತೆ ಅಥವಾ ಕಡಿಮೆ ಪದಗಳಿರುತ್ತೆ. ನಿಮಗೆ ಶುರು ಮಾಡೋದಕ್ಕೆ ಇದು ಬಹಳ ಒಳ್ಳೆಯ ಆಪ್ಷನ್ನು. ಆದ ಕಾರಣ ನೀವು ಈ ಥರ ಅಡ್ವರ್ಟೈಸ್ಮೆಂಟಿಂದ ಶುರು ಮಾಡ್ಬೋದು. ಅದರಲ್ಲಿ ಜಾಸ್ತಿ ಪಿಕ್ಚರ್ಸ್ ಎಲ್ಲ ಇರುತ್ತೆ, ಜಾಸ್ತಿ ಚಿತ್ರಗಳಲ್ಲಿರುತ್ತೆ. ನಿಮಗೆ ಓದೋದಕ್ಕೂ ಸ್ವಲ್ಪ ಖುಷಿಯಾಗುತ್ತೆ. ನೀವು ಅದರಿಂದ ಸ್ಟಾರ್ಟ್ ಮಾಡಿ. ನೀವು ಫಸ್ಟ್ ವೀಕ್ ಮಾಡಬೇಕು ಅಂದರೆ ಈ ಥರ ಅಡ್ವರ್ಟೈಸ್ಮೆಂಟಿಂದ ಸ್ಟಾರ್ಟ್ ಮಾಡಿ. ಇದಲ್ಲದೇ ಅಡ್ವರ್ಟೈಸ್ಮೆಂಟ್ ಅಲ್ಲದೇ ನೀವು ನೋಡಿರ್ಬೋದು ಉದ್ಯೋಗಾವಕಾಶಗಳು ಅಂತ ಇರುತ್ತೆ, ಜಾಬ್ ಆಪರ್ಚುನಿಟೀಸ್ ಅಂತ. ಆ ಸೆಕ್ಷನನ್ನು ಕೂಡ ನೀವು ಫಸ್ಟಿಗೆ ಸ್ಟಾರ್ಟ್ ಮಾಡ್ಕೊಳ್ಬೋದು. ಓದೋದಕ್ಕೆ ಶುರು ಮಾಡಬೇಕಾದ್ರೆ ಆ ಸೆಕ್ಷನಿಂದ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ಹಾಗಾಗಿ ಅಡ್ವರ್ಟೈಸ್ಮೆಂಟ್ಸ್ ಅಥವಾ ಆ್ಯಡ್ಸ್, ಇಲ್ಲಾಂದರೆ ಜಾಬ್ ಆಪರ್ಚುನಿಟೀಸ್, ಉದ್ಯೋಗಾವಕಾಶಗಳು ಅಂತ ಬರುತ್ತಲ್ಲ, ಆ ಸೆಕ್ಷನ್ಸಿಂದ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ಇದರಲ್ಲಿ ಪದಗಳು ಅಥವಾ ಸೆಂಟೆನ್ಸ್ಗಳು ಕಡಿಮೆ ಇರುತ್ತೆ. ಹಾಗಾಗಿ ನೀವು ಹೊಸಬರಾಗಿದ್ದಲ್ಲಿ, ಬಿಗಿನರ್ಸ್ ಆಗಿದ್ದಲ್ಲಿ ನಿಮಗಿದು ಸುಲಭ ಅನಿಸುತ್ತೆ. ಶುರು ಮಾಡೋದಕ್ಕೆ ಒಳ್ಳೆಯ ಆಪ್ಷನ್ ಇದು. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಅಂದರೆ ನೀವೇನು ಮಾಡಬೇಕು, ಒಂದು ಒಳ್ಳೆಯ ನ್ಯೂಸ್ ಪೇಪರನ್ನು ಚೂಸ್ ಮಾಡ್ಕೊಳ್ಬೇಕು, ಆಯ್ಕೆ ಮಾಡ್ಕೊಳ್ಬೇಕು. ಏನು ಒಳ್ಳೆ ನ್ಯೂಸ್ ಪೇಪರ್ ಅಂದರೆ ಏನು? ನೀವು ನೋಡಿ, ನೀವು ಹೊಸಬರು, ನೀವು ಬಿಗಿನರ್ಸ್, ನಿಮಗೆ ಜಾಸ್ತಿ ಕಾಂಪ್ಲೆಕ್ಸ್ ಇಂಗ್ಲೀಷ್, ಹೈ ಲೆವೆಲ್ ಇಂಗ್ಲೀಷ್ ನಿಮಗೆ ಗೊತ್ತಿಲ್ಲ. ಹಾಗಾಗಿ ನೀವು ಸಿಂಪಲ್ ಆಗಿರುವಂಥ ನ್ಯೂಸ್ ಪೇಪರನ್ನು ಆಯ್ಕೆ ಮಾಡ್ಕೊಳ್ಬೇಕು. ಆಯಿತಾ? ನೀವು ದ ಟೈಮ್ಸ್ ಆಫ್ ಇಂಡಿಯಾ ತೊಗೊಳ್ಬಹುದು, ಇಲ್ಲಾಂದರೆ ಡೆಕ್ಕನ್ ಹೆರಾಲ್ಡ್ ತೊಗೊಳ್ಬೋದು, ಇಲ್ಲ ದ ಇಂಡಿಯನ್ ಎಕ್ಸ್ಪ್ರೆಸ್ ತೊಗೊಳ್ಬೋದು. ಈ 3 ಆಪ್ಷನ್ಸನ್ನು ನೀವು ತೊಗೊಳ್ಬಹುದು. ನಿಮಗೆ ನಿಮ್ಮ ಹತ್ರ ಯಾವ ನ್ಯೂಸ್ ಪೇಪರ್ ನಿಮಗೆ ಅವೈಲೇಬಲ್ ಇದೆ, ಯಾವ ನ್ಯೂಸ್ ಪೇಪರ್ ನಿಮಗೆ ಸಿಗುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಮತ್ತು ಕೆಲವು ನ್ಯೂಸ್ ಪೇಪರ್ಸ್, ದ ಹಿಂದೂ, ಇದೆಲ್ಲ ಸ್ವಲ್ಪ ಹೈ ಲೆವೆಲ್ ಇಂಗ್ಲೀಷಲ್ಲಿ ಇರುತ್ತೆ. ಆದ ಕಾರಣ ನೀವು ಬಿಗಿನರ್ಸ್ ಆಗಿರಬೇಕಾದ್ರೆ ನಿಮಗೆ ಅದು ಓದೋದು ಕಷ್ಟ ಅನಿಸ್ಬೋದು. ಆದ ಕಾರಣ ಶುರು ಮಾಡಬೇಕಾದ್ರೆ ನೀವು ಸ್ವಲ್ಪ ಸಿಂಪಲ್ ಪೇಪರಿಂದ ಶುರು ಮಾಡಿ. ದ ಟೈಮ್ಸ್ ಆಫ್ ಇಂಡಿಯಾ, ದ ಇಂಡಿಯನ್ ಎಕ್ಸ್ಪ್ರೆಸ್, ಡೆಕ್ಕನ್ ಹೆರಾಲ್ಡ್, ಈ ಥರ ನೀವು ಯಾವುದೇ ನ್ಯೂಸ್ ಪೇಪರನ್ನು ಆಯ್ಕೆ ಮಾಡ್ಕೊಳ್ಬೋದು. ನ್ಯೂಸ್ ಪೇಪರ್ ಅಲ್ಲದೇ ನೀವು ಮ್ಯಾಗಝೀನ್ಸನ್ನು ಕೂಡ ಆಯ್ಕೆ ಮಾಡ್ಕೊಳ್ಬೋದು. ನೀವು ಇಂಡಿಯಾ ಟುಡೇ ಯೂಸ್ ಮಾಡ್ಬೋದು, ಇಲ್ಲ ಔಟ್ಲುಕ್ ಯೂಸ್ ಮಾಡ್ಬೋದು. ಇದಲ್ಲ ಅಂತಿದ್ರೆ ಇನ್ನು ಕೆಲವು ಬೇರೆ ರೀತಿಯ ಸ್ಪೆಷಲ್ ಮ್ಯಾಗಝೀನ್ಸ್ ಇರುತ್ತೆ. ಔಟ್ಲುಕ್ ಟ್ರಾವೆಲರ್ ಅಂತ ಇರುತ್ತೆ. ಅಂದರೆ ಅದು ನಾವು ಹೊರಗಡೆ ಟ್ರಿಪ್ಗೆಲ್ಲ ಹೋಗ್ತಾರಲ್ಲ, ಅದರ ಬಗ್ಗೆ ಹೇಳ್ತಾರೆ. ಅದನ್ನು ನಿಮಗೆ ಆ ಥರ ವಿಷಯದಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಆಯ್ಕೆ ಮಾಡ್ಕೊಳ್ಬೋದು. ಔಟ್ಲುಕ್ ಟ್ರಾವೆಲರ್ ಅಥವಾ ಏನದು ಡಿಸ್ಕವರ್ ಇಂಡಿಯಾ, ಈ ಥರ ಕೆಲವೊಂದು ಮ್ಯಾಗಝೀನ್ಸ್ ಇದೆ. ನಿಮಗೆ ಆ ಥರ ವಿಷಯಗಳಲ್ಲಿ, ಬೇರೆ ಸ್ಪೆಷಲ್ ವಿಷಯಗಳಲ್ಲಿ ಏನಾದರೂ ಆಸಕ್ತಿ ಇದ್ದರೆ ನೀವು ಆ ಥರ ಮ್ಯಾಗಝೀನ್ಸನ್ನು ಕೂಡ
ಚೂಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೀವು ಜನರಲ್ ಆಗಿ ಇಂಡಿಯಾ ಟುಡೇ, ಔಟ್ಲುಕ್ ಇದನ್ನು ಕೂಡ ಚೂಸ್ ಮಾಡ್ಕೊಳ್ಬೋದು. ಹಾಗಾಗಿ ಸಿಂಪಲ್ ಆಗಿರುವಂಥ ನ್ಯೂಸ್ ಪೇಪರ್ಸ್ ಮತ್ತು ಸಿಂಪಲ್ ಆಗಿರುವಂಥ ಮ್ಯಾಗಝೀನ್ಸನ್ನು ನೀವು ಸರಿಯಾದ ಮ್ಯಾಗಝೀನ್ಸನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು. ತುಂಬ ಹೈ ಲೆವೆಲ್ ಇಂಗ್ಲೀಷಿಂದು ನೀವು ತೊಗೊಂಡ್ರೆ ನಿಮಗೆ ಫಸ್ಟಲ್ಲೇ ನಿಮಗೆ ಎಲ್ಲ ಧೈರ್ಯ ಎಲ್ಲ ಹೊರಟೋಗ್ಬಿಡುತ್ತೆ, ನನ್ನಿಂದ ಆಗಲ್ಲ ಅಂತ ಅನಿಸ್ಬಿಡುತ್ತೆ. ಆದ ಕಾರಣ ಸಿಂಪಲ್ ಆಗಿರುವಂಥ ನ್ಯೂಸ್ ಪೇಪರಿಂದ ಅಥವಾ ಮ್ಯಾಗಝೀನ್ಸಿಂದ ಸ್ಟಾರ್ಟ್ ಮಾಡಿ. ಈಗ ನೋಡಿ, ನಾನು ಹೇಳಿದೆ ನೀವು ಅಡ್ವರ್ಟೈಸ್ಮೆಂಟಿಂದ ಅಥವಾ ಜಾಬ್ ಆಪರ್ಚುನಿಟೀಸಿಂದ ಸ್ಟಾರ್ಟ್ ಮಾಡಿ ಅಂತ. ಒಂದು ವಾರದ ತನಕ ಈ ರೀತಿ ಸಿಂಪಲ್ ಆಗಿರೋದನ್ನು ಓದಿ. ನೆಕ್ಸ್ಟ್ ವೀಕ್ ನೀವೇನು ಮಾಡಿ, ಒಂದು ಪ್ಯಾರಾಗ್ರಾಫನ್ನು ತಗೊಳ್ಳಿ, ಒಂದು ಸಣ್ಣ ಪ್ಯಾರಾಗ್ರಾಫನ್ನು ತಗೊಳ್ಳಿ. ಜಾಸ್ತಿ ಶುರು ಮಾಡೋದಕ್ಕೆ ಹೋಗಬೇಡಿ. ನೀವು ಶುರುವಿನಲ್ಲಿ ಯಾವತ್ತಿದ್ರೂ ಸಣ್ಣದಾಗಿ ಸಿಂಪಲ್ಲಾಗಿ ಶುರು ಮಾಡಬೇಕು. ಆದ ಕಾರಣ ಒಂದು ಸಣ್ಣ ಪ್ಯಾರಾಗ್ರಾಫನ್ನು ತಗೊಳ್ಳಿ. ಅಂದಾಜು 4 ರಿಂದ 5 ಸೆಂಟೆನ್ಸ್ ಇರುವಂಥ ಪ್ಯಾರಾಗ್ರಾಫನ್ನು ತಗೊಳ್ಳಿ. ಅದನ್ನಿಂದ ನೀವು ಓದೋದನ್ನು ಶುರು ಮಾಡಿ. ಅಷ್ಟನ್ನೇ ತಗೊಳ್ಳಿ, ತುಂಬ ಜಾಸ್ತಿ ತೊಗೊಳ್ಬೇಡಿ. ಇಡೀ ಆರ್ಟಿಕಲನ್ನು ನಿಮಗೆ ಓದೋದಕ್ಕೆ ಆಗೋದಿಲ್ಲ ಶುರುವಿನಲ್ಲಿ. ಹಾಗಾಗಿ ಚಿಕ್ಕದಾಗಿ ಸಣ್ಣ ಸಣ್ಣ ಹೆಜ್ಜೆಯನ್ನು ಇಡ್ತಾ ಹೋಗಿ ಸ್ಮಾಲ್ ಸ್ಟೆಪ್ಸನ್ನು ತಗೊಳ್ಳಿ. ನಂತರ ನೀವು ಹೆಚ್ಚು ಹೆಚ್ಚು ಓದ್ಬೋದು. ಹಾಗಾಗಿ ಸ್ಟಾರ್ಟ್ ವಿತ್ ಅ ಸ್ಮಾಲ್ ಪ್ಯಾರಾಗ್ರಾಫ್. ಒಂದು 4 to 5 ಸೆಂಟೆನ್ಸ್ ಇರುವಂಥ ಪ್ಯಾರಾಗ್ರಾಫಿಂದ ಸ್ಟಾರ್ಟ್ ಮಾಡಿ. ನೆಕ್ಸ್ಟು ನೋಡಿ, ನ್ಯೂಸ್ ಪೇಪರ್ಸಲ್ಲಿ ಹಲವಾರು ಸೆಕ್ಷನ್ಸ್ ಇರುತ್ತೆ ಅಲ್ವಾ. ಪಾಲಿಟಿಕ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಈ ಥರ ಒಂದು ನ್ಯೂಸ್ ಪೇಪರಲ್ಲಿ ಹಲವಾರು ಸೆಕ್ಷನ್ಸ್ ಇರುತ್ತೆ ಅಲ್ವಾ. ನಿಮಗೆ ಯಾವುದು ಇಷ್ಟ, ನಿಮಗೆ ಯಾವ ಥರ ವಿಷಯ ಇಷ್ಟ, ನೀವು ಅದಕ್ಕೆ ತಕ್ಕ ಹಾಗೆ ಆ ವಿಷಯವನ್ನು ಫಸ್ಟಿಗೆ ಆಯ್ಕೆ ಮಾಡ್ಕೊಳ್ಳಿ. ಈಗ ನನಗೆ ಹೇಳೋದಾದರೆ ನನಗೆ ಸ್ಪೋರ್ಟ್ಸ್ ಬಗ್ಗೆ ಆಸಕ್ತಿ, ನನಗೆ ಕ್ರಿಕೆಟಲ್ಲಿ ಇಂಟ್ರೆಸ್ಟು, ನನಗೆ ಟೆನ್ನಿಸ್ ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ. ನಾನು ಆ ಥರ ಆರ್ಟಿಕಲ್ಸನ್ನು, ಆ ಥರ ಲೇಖನಗಳನ್ನು ನ್ಯೂಸ್ ಪೇಪರಲ್ಲಿ ನಾನು ಜಾಸ್ತಿ ಓದ್ತೀನಿ, ಯಾಕೆಂದರೆ ನನಗದು ಇಷ್ಟ. ನಿಮಗೆ ಯಾವ ಥರ ಇಷ್ಟ? ನಿಮಗೆ ಪಾಲಿಟಿಕ್ಸ್ ಇಷ್ಟನಾ, ರಾಜನೀತಿ ಇಷ್ಟನಾ, ಅಥವಾ ನಿಮಗೆ ರಾಜ್ಯದ ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಳ್ಳೋದು ಇಷ್ಟನಾ? ಆ ಥರ ಇದ್ದರೆ ಅದನ್ನು ನೀವು ಹೇಳ್ಬೋದು. ಇಲ್ಲಾಂದರೆ ನಿಮಗೆ ಬೇರೆ ಏನಾದರೂ ಕಂಪ್ಯೂಟರ್ಸ್ ಬಗ್ಗೆ ಅಥವಾ ಮೊಬೈಲ್ಸ್ ಬಗ್ಗೆ ತಿಳ್ಕೊಳ್ಳೋದು ಇಷ್ಟನಾ, ಆ ಥರ ಆರ್ಟಿಕಲ್ಸನ್ನು ಓದಿ. ನಿಮಗೆ ಯಾವ ಥರ ವಿಷಯ ಇಷ್ಟ ಆ ಥರ ವಿಷಯವನ್ನು ಜಾಸ್ತಿ ಓದಿ ನೀವು, ಆಯಿತಾ. ನಿಮಗೆ ಇಷ್ಟ ಇಲ್ಲದೆ ಇರೋದನ್ನು ತಗೊಂಡು ಕಷ್ಟಪಡೋದಕ್ಕಿಂತ ನಿಮಗೆ ಯಾವ ವಿಷಯ ಇಷ್ಟ ಆ ವಿಷಯವನ್ನು ತಗೊಂಡು ಓದಿ. ಆವಾಗ ನಿಮಗೆ ಸುಲಭ ಆಗುತ್ತೆ, ನಿಮಗೆ ಪದಗಳು ಜಾಸ್ತಿ ಗೊತ್ತಿರುತ್ತೆ, ನಿಮಗೆ ಓದೋದು ಸ್ವಲ್ಪ ಸುಲಭ ಅನಿಸುತ್ತೆ. ನಂತರ ನೀವು ಉಳಿದಂತಹ ಸೆಕ್ಷನ್ಸ್ಗಳನ್ನು, ಉಳಿದಂತಹ ಆರ್ಟಿಕಲ್ಸ್ನ ಲೇಖನಗಳನ್ನು ನೀವು ಓದ್ಬೋದು. ಹಾಗಾಗಿ ಫಸ್ಟಿಗೆ ನಿಮ್ಮ ಇಂಟ್ರೆಸ್ಟ್ ಇರುವಂತಹ ಸೆಕ್ಷನ್ ಯಾವುದು ಅದರಿಂದ ಸ್ಟಾರ್ಟ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ? ಲೈಫ್ ಸ್ಟೈಲ್ ಇಷ್ಟನಾ, ಅಂದರೆ ಜೀವನ ಶೈಲಿ ಬಗ್ಗೆ ಓದೋದು ಇಷ್ಟನಾ, ಸ್ಪೋರ್ಟ್ಸ್ ಇಷ್ಟನಾ, ಅಥವಾ ನಿಮಗೆ ಪಾಲಿಟಿಕ್ಸ್ ರಾಜನೀತಿ ಇಷ್ಟನಾ, ಅಥವಾ ನಿಮಗೆ ಮೂವೀಸ್ ಬಗ್ಗೆ ಇಷ್ಟನಾ, ಸಿನಿಮಾದ ಬಗ್ಗೆ ನೋಡೋದಕ್ಕೆ ತಿಳಿಯೋದಕ್ಕೆ ಇಂಟ್ರೆಸ್ಟಾ, ಅದನ್ನು ತಗೊಳ್ಳಿ. ನೀವು ಯಾವುದೇ ವಿಷಯವನ್ನು ತೊಗೊಳ್ಬೋದು. ನ್ಯೂಸ್ ಪೇಪರಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಇರುತ್ತೆ. ನೀವು ನಿಮಗೆ ಇಷ್ಟವಾದನ್ನು ಚೂಸ್ ಮಾಡಿ ಅದರಿಂದ ನೀವು ಓದೋದನ್ನು ಶುರು ಮಾಡಿ. ಇನ್ನೊಂದು ಟಿಪ್ ಅಂತ ಹೇಳಿದರೆ, ನೀವು ಮಕ್ಕಳ ಮ್ಯಾಗಝೀನ್ಸನ್ನು ಓದ್ಬೋದು. ಕಿಡ್ಸ್ ಮ್ಯಾಗಝೀನ್ಸ್, ಮಕ್ಕಳಿಗೋಸ್ಕರ ಹಲವಾರು ಇಂಗ್ಲೀಷ್ ಮ್ಯಾಗಝೀನ್ಸ್ ಇದೆ. ಇದು ಓದೋದಕ್ಕೆ ಸ್ವಲ್ಪ ಸಿಂಪಲ್ ಆಗಿರುತ್ತೆ. ಆದ ಕಾರಣ ನೀವು ಬಿಗಿನರ್ಸ್ ಆಗಿರಬೇಕಾದ್ರೆ, ನೀವು ಓದೋದಕ್ಕೆ ಶುರು ಮಾಡಬೇಕಾದ್ರೆ ನೀವು ಈ ರೀತಿ ಮಕ್ಕಳ ಮ್ಯಾಗಝೀನ್ಸಿಂದ ಶುರು ಮಾಡ್ಬೋದು. ಸ್ವಲ್ಪ ವಿಚಿತ್ರ ಅನಿಸುತ್ತೆ, ಏನು ದೊಡ್ಡವರು ಮಕ್ಕಳ ಮ್ಯಾಗಝೀನ್ಸ್ ಓದೋದಂತ, ಬಟ್ ಸ್ಟಿಲ್ ಇಟ್ಸ್ ಫೈನ್. ಆ್ಯಸ್ ಲಾಂಗ್ ಆ್ಯಸ್ ನೀವು ಇಂಗ್ಲೀಷ್ ಕಲಿತೀರಾ ಅಂತಿದ್ರೆ ಇಟ್ಸ್ ಫೈನ್ ಅಲ್ವಾ. ನೋಡಿ, ಚಂಪಕ್ ಅಂತ ಬರುತ್ತೆ, ಒಳ್ಳೆ ಮ್ಯಾಗಝೀನ್ ಮಕ್ಕಳದ್ದು. ಇನ್ನೊಂದು ಅಂದರೆ ಟಿಂಕಲ್ ಅಂತ ಬರುತ್ತೆ, ಇಲ್ಲ ಅಮರ್ ಚಿತ್ರಕಥಾ ಅಂತ ಬರುತ್ತೆ. ಇದರಲ್ಲಿ ಹಲವಾರು ಪಿಕ್ಚರ್ಸನ್ನು, ಹಲವಾರು ಚಿತ್ರಗಳನ್ನು ಹಾಕಿರ್ತಾರೆ. ಅದ್ರ ಜೊತೆ ಸ್ಟೋರಿಯನ್ನು ಹೇಳ್ಕೊಡ್ತಾರೆ, ಇಂಗ್ಲೀಷಲ್ಲಿ ಬರೀತಾರೆ, ವಾಕ್ಯಗಳನ್ನು ಬರೆದಿರ್ತಾರೆ, ಚಿತ್ರದ ಜೊತೆಗೆ ಬರೆದಿರ್ತಾರೆ. ಹಾಗಾಗಿ ನಿಮಗೆ ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಆದ ಕಾರಣ ನೀವು ಮಕ್ಕಳ ಮ್ಯಾಗಝೀನ್ಸನ್ನು ಓದ್ಬೋದು. ನಿಮಗೆ ಉಳಿದಿರುವಂಥ ನ್ಯೂಸ್ ಪೇಪರು ಅಥವಾ ಮ್ಯಾಗಝೀನ್ಸ್ ಓದೋದಕ್ಕೆ ಕಷ್ಟ ಆಗ್ತಿದ್ರೆ ನೀವು ಮಕ್ಕಳ ಮ್ಯಾಗಝೀನ್ಸಿಂದ ಸ್ಟಾರ್ಟ್ ಮಾಡಬಹುದು. ಇದು ಬಹಳ ಒಳ್ಳೆಯ ಆಪ್ಷನು ಇಂಗ್ಲೀಷನ್ನು ಕಲಿಯೋದಕ್ಕೆ ಹೊಸಬರಾಗಿದ್ದಲ್ಲಿ, ಬಿಗಿನರ್ಸ್ ಆಗಿದ್ದಲ್ಲಿ. ನಿಮ್ಮನ್ನು ಯಾರಾದರೂ ನೋಡಿ ನಗ್ತಾರೆ ಅಂತಿದ್ರೆ ಅವ್ರ ಹತ್ರ ಹೇಳಬೇಡಿ, ನೀವು ಸೀಕ್ರೆಟಾಗಿ ಮಾಡಿ. ಮಕ್ಕಳ ಮ್ಯಾಗಝೀನ್ಸು ಒಳ್ಳೆಯ ಆಪ್ಷನ್. ನೀವು ಇದನ್ನು ಓದಿದರೆ ಇಂಗ್ಲೀಷ್ ಕಲಿಯೋದಂತೂ ಗ್ಯಾರಂಟಿ. ಆದ ಕಾರಣ ನೀವು ಮಕ್ಕಳ ಮ್ಯಾಗಝೀನ್ಸನ್ನು ಓದೋದನ್ನು ಕೂಡ ಒಂದು ಆಪ್ಷನ್ ಆಗಿ ಇಟ್ಕೊಳ್ಬೋದು. ಇದಿಷ್ಟು ನೀವು ಏನೇನು ಟಿಪ್ಸು ಫಾಲೋ ಮಾಡ್ಬೋದು ಅಂತ. ಇನ್ನು ಕೆಲವೊಂದು ಟಿಪ್ಸ್ ಇದೆ, ಅದನ್ನು ನೀವು ನನ್ನ ಜೊತೆ ಪ್ಯಾರಾಗ್ರಾಫ್ ಓದ್ತಿರಲ್ಲ ಆವಾಗ ನಾನು ಹೇಳ್ಕೊಡ್ತೀನಿ. ಈಗ ನೀವು ನನ್ನ ಜೊತೆ ಒಂದು ಪ್ಯಾರಾಗ್ರಾಫನ್ನು ಓದೋದನ್ನು ಕಲಿತೀರ. ಈ ಪ್ಯಾರಾಗ್ರಾಫನ್ನು ಓದೋ ಮೊದಲು ನೀವು ಒಂದು ಇಂಪಾರ್ಟೆಂಟ್ ವಿಷಯವನ್ನು ಗಮನದಲ್ಲಿ ಇಟ್ಕೊಳ್ಬೇಕು, ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಬೇಕು. ಇದು ಬಹಳ ಇಂಪಾರ್ಟೆಂಟು, ನೀವು ಸರಿಯಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಈಗ ನೋಡಿ, ನಾವು ನ್ಯೂಸ್ ಪೇಪರ್ಸ್ ಅಥವಾ ಮ್ಯಾಗಝೀನ್ಸ್ ಅಥವಾ ಬುಕ್ಸನ್ನು ಏನಕ್ಕೆ ಓದ್ತೀವಿ? ಯಾಕೆಂದರೆ ನಮಗೆ ಇನ್ಫಾರ್ಮೇಷನ್ ಬೇಕು, ನಮಗೆ ಏನೋ ತಿಳಿಬೇಕು, ಅದರಿಂದ ಏನೋ ಕಲ್ತ್ಕೊಳ್ಬೇಕು ನಾವು ಅಲ್ವಾ, ಅದಕ್ಕೋಸ್ಕರ ನಾವು ಓದ್ತೀವಿ. ಈಗ ನಾವು ನ್ಯೂಸ್ ಪೇಪರನ್ನು ತೊಗೊಂಡ್ರೆ ನಾವು ಬೇರೆ ಬೇರೆ ದೇಶದಲ್ಲಿ ಏನು ನಡೀತಾ ಇದೆ, ಆ ರಾಜ್ಯದಲ್ಲಿ ಏನು ನಡೀತಾ ಇದೆ, ಈ ರಾಜ್ಯದಲ್ಲಿ ಏನು ನಡೀತಾ ಇದೆ, ಅಥವಾ ಸ್ಪೋರ್ಟ್ಸಲ್ಲಿ ಏನು ನಡೀತಾ ಇದೆ, ಅಥವಾ ಸಿನಿಮಾ ಫೀಲ್ಡಲ್ಲಿ, ಮೂವಿ ಫೀಲ್ಡಲ್ಲಿ ಏನು ನಡೀತಾ ಇದೆ, ಇದೆಲ್ಲ ವಿಷಯಗಳನ್ನು ಇನ್ಫಾರ್ಮೇಷನ್ನ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಓದ್ತೀವಿ. ಇಲ್ಲಾಂದರೆ ನೋಡಿ, ಈಗ ನಾನು ಏನಕ್ಕೆ ನಿಮ್ಮ ಜೊತೆ ಮಾತನಾಡ್ತೀನಿ, ನನಗೇನೋ ಹೇಳೋದಿದೆ ನಿಮ್ಮ ಹತ್ರ, ಅದಕ್ಕೋಸ್ಕರ ನಾನು ಮಾತನಾಡ್ತೀನಿ
ಅಲ್ವಾ. ನಾನು ಏನೋ ಬರಿತೀನಿ, ಏನಕ್ಕೆ ಮಾತನಾಡ್ತೀನಿ, ಏನಕ್ಕೆ ಬರಿತೀನಿ, ಯಾಕೆಂದರೆ ನಾನು ಏನೋ ಇನ್ಫಾರ್ಮೇಷನನ್ನು ಪಾಸ್ ಮಾಡಬೇಕು, ಯಾರಿಗೂ ತೋರಿಸ್ಬೇಕು, ಯಾರಿಗೂ ಪಾಸ್ ಮಾಡಬೇಕು, ಅದಕ್ಕೋಸ್ಕರ ನಾನು ಬರಿತೀನಿ. ನಾವು ಈ ಓದೋದು ಬರೆಯೋದು ಏನಿದ್ರು ಏನಕ್ಕೆ, ನಾವು ಇನ್ಫಾರ್ಮೇಷನನ್ನು ಹಂಚ್ಕೊಳ್ಳೋದಕ್ಕೆ ಅಥವಾ ಇನ್ಫಾರ್ಮೇಷನನ್ನು ಪಡ್ಕೊಳ್ಳೋದಕ್ಕೆ, ತಗೊಳ್ಳೋದಕ್ಕೆ ಅಲ್ವಾ. ಇದರ ಮೇಯ್ನ್ ಉದ್ದೇಶ ನಮಗೆ ಇನ್ಫಾರ್ಮೇಷನನ್ನು, ವಿಷಯವನ್ನು ತಿಳ್ಕೊಳ್ಳೋದು. ಅದನ್ನು ನೀವು ಫಸ್ಟಿಗೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನಾವು ಭಾಷೆ ಮತ್ತೆ ಬರುತ್ತೆ. ಕೆಲವೊಬ್ರು ಏನು ಅಂದ್ಕೊಳ್ತಾರೆ, ನನಗೆ ಜಾಸ್ತಿ ಇಂಗ್ಲೀಷ್ ಗೊತ್ತಿಲ್ಲ, ನನಗೆ ಹಾಗಾಗಿ ನ್ಯೂಸ್ ಪೇಪರ್ ಓದೋದಕ್ಕೆ ಆಗೋದಿಲ್ಲ ಅಂದ್ಕೊಳ್ತಾರೆ. ಈ ಥರ ಮೈಂಡ್ ಸೆಟನ್ನು ನೀವು ತೆಗೆದು ಹಾಕಬೇಕು, ಆಯಿತಾ. ನಿಮಗೆ ಕೆಲವೊಂದು ಪದಗಳು ಗೊತ್ತಿದ್ದರೆ ಸಾಕು, ನ್ಯೂಸ್ ಪೇಪರ್ ಓದೋದಕ್ಕೆ ನೀವು ಶುರು ಮಾಡ್ಬೋದು. ನಾನು ಎಲ್ಲ ಪದಗಳನ್ನು, ಇಂಗ್ಲೀಷ್ ಪದಗಳನ್ನು ಕಲಿತು ನಂತರ ನಾನು ಇಂಗ್ಲೀಷ್ ಪೇಪರನ್ನು ಓದ್ತೀನಿ, ಇಂಗ್ಲೀಷ್ ಮ್ಯಾಗಝಿನ್ಸನ್ನು ಓದ್ತೀನಿ ಅನ್ನೋಂಥ ಮೈಂಡ್ ಸೆಟನ್ನು ನೀವು ಚೇಂಜ್ ಮಾಡ್ಕೊಳ್ಬೇಕು. ಆ ಥರ ಇದ್ದರೆ ನಿಮಗೆ ಲೈಫಲ್ಲಿ ನ್ಯೂಸ್ ಪೇಪರ್ ಓದೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಕಲಿಯೋದು, ಲರ್ನಿಂಗ್ ಅನ್ನೋದು ಇಟ್ಸ್ ಅ ಕಂಟಿನ್ಯೂಯಸ್ ಪ್ರಾಸೆಸ್. ಲರ್ನಿಂಗ್ ಕೀಪ್ಸ್ ಹ್ಯಾಪನಿಂಗ್, ಅದು ಯಾವತ್ತೂ ಮುಗಿಯೋದಿಲ್ಲ. ನನ್ನ ವಯಸ್ಸು 20 ಇರ್ಬೋದು, ನನ್ನ ವಯಸ್ಸು 70 ಇರ್ಬೋದು, ನಾನು 20ರಲ್ಲೂ ಕಲಿತೀನಿ, 70 ವಯಸ್ಸಲ್ಲೂ ಕೂಡ ನಾನು ಕಲಿತಾನೆ ಇರ್ತೀನಿ. ಲರ್ನಿಂಗ್ ಈಸ್ ಅ ನೆವರ್ ಎಂಡಿಂಗ್ ಪ್ರಾಸೆಸ್, ಆಯಿತಾ. ಇದು ಮುಗಿಯೋದು ಅಂತಿಲ್ಲ. ನಾನು ಎಲ್ಲ ಕಲ್ತುಬಿಟ್ಟು ಕೂತ್ಕೊಳ್ತೀನಿ ಅಂತ ಅನ್ನೋದಿಲ್ಲ. ನಾವು ಕಲಿತಾನೇ ಇರ್ತೀವಿ ಲೈಫಲ್ಲಿ ಅಲ್ವಾ. ಹಾಗಾಗಿ ನಾನು ಎಲ್ಲ ಪದಗಳನ್ನ, ಇಂಗ್ಲೀಷ್ ಪದಗಳನ್ನು ಕಲಿತು ನಂತರ ನ್ಯೂಸ್ ಪೇಪರ್ ಓದ್ತೀನಿ, ನಂತರ ಬುಕ್ಸ್ ಓದ್ತೀನಿ ಅಂತ ಅನ್ನೋ ಅಂಡರ್ಸ್ಟ್ಯಾಂಡಿಂಗನ್ನು ನೀವು ತೆಗೆದು ಹಾಕಬೇಕು. ಆ ಅಂಡರ್ಸ್ಟ್ಯಾಂಡಿಂಗ್ನ ನೀವು ಚೇಂಜ್ ಮಾಡ್ಕೊಳ್ಬೇಕು. ನೀವು ಎಲ್ಲ ಕಲಿತು ಓದೋದಲ್ಲ, ನೀವು ಓದ್ತಾ ಓದ್ತಾ ಕಲಿತೀರ. ನೆನಪಲ್ಲಿ ಇಟ್ಕೊಳ್ಳಿ, ಎಲ್ಲ ಕಲ್ತ್ಬಿಟ್ಟು ಓದೋದಲ್ಲ, ಓದ್ತಾ ಓದ್ತಾ ನೀವು ಕಲಿತೀರ. ನಿಮ್ಗೆ ಇವತ್ತು ಪದ ಗೊತ್ತಿಲ್ಲ ಅಂದರೆ ನೀವು ಓದಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ನಾಳೆ ಪುನಃ ಆ ಪದವನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಈ ರೀತಿಯಲ್ಲಿ ನೀವು ಕಲಿತೀರ. ಹಾಗಾಗಿ ನೀವು ಇವತ್ತೇ ಓದೋದಕ್ಕೆ ಶುರು ಮಾಡಿ. ನಿಮಗೆ ಏನು ನೀವು ಗೊತ್ತಿಲ್ಲ ಅಂತ ಅಂದ್ಕೊಳ್ತಿರ್ತಾರ, ಆದರೆ ಆ ಥರ ಅಲ್ಲ. ನಿಮಗೆ ಈಗ ನೋಡಿ, ನಮ್ಮದು ಸೋಷಿಯಲ್ ಮೀಡಿಯಾ ಯುಗ ಇದು. ನಾವು ಏನೂ ಇಲ್ಲ ಅಂತಂದರೆ ಫೇಸ್ಬುಕ್ಕು, ಯೂಟ್ಯೂಬು, ವಾಟ್ಸಪ್ಪನ್ನಂತೂ ಯೂಸ್ ಮಾಡ್ತೀವಿ. ಇದರಲ್ಲಿ ನಾವು ಎಷ್ಟೊಂದು ಇಂಗ್ಲೀಷ್ ಪದಗಳನ್ನು ಬಳಸ್ತೀವಿ. ಹಾಗಾಗಿ ನಿಮಗೆ ಇಂಗ್ಲೀಷ್ ಪದಗಳು ಗೊತ್ತಿಲ್ಲ ಅಂತ ಅಂದ್ಕೊಳ್ಬೇಡಿ. ನಿಮಗೆ ಸಾಕಷ್ಟು ಇಂಗ್ಲೀಷ್ ಪದಗಳು ಗೊತ್ತಿದೆ, ನಿಮಗೆ ಅರಿವಿಲ್ಲದೆ ಗೊತ್ತಿದೆ. ಆದ ಕಾರಣ ನೀವು ಓದೋದಕ್ಕೆ ನೀವು ಯಾವುದೇ ರೀತಿಯ ಕಾರಣಗಳನ್ನು ಹೇಳಬೇಕಾಗಿಲ್ಲ. ನೀವು ಇವತ್ತೇ ಓದೋದಕ್ಕೆ ಇಂಗ್ಲೀಷ್ ನ್ಯೂಸ್ ಪೇಪರ್ ಅಥವಾ ಮ್ಯಾಗಝೀನ್ಸನ್ನು ಓದೋದಕ್ಕೆ ಶುರು ಮಾಡ್ಬೋದು. ಈ ವಿಷಯವನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಎಲ್ಲ ಕಲ್ತ್ಬಿಟ್ಟು ಓದೋದಲ್ಲ, ಓದ್ಬಿಟ್ಟು ನೀವು ಕಲಿಯೋದು. ಹಾಗಾಗಿ ನನ್ನಿಂದ ಆಗೋದಿಲ್ಲ, ನನಗೆ ಗೊತ್ತಿಲ್ಲ, ಅಷ್ಟೆಲ್ಲ ಇಂಗ್ಲೀಷ್ ಗೊತ್ತಿಲ್ಲ ನನಗೆ ಅಂತ ಹೇಳುವಂಥ ಕಾರಣವನ್ನು ನೀವು ಇನ್ನು ಮುಂದೆ ಹೇಳಬೇಡಿ. ಇವತ್ತೇ ಓದೋದಕ್ಕೆ ಶುರು ಮಾಡಿ. ಈ ಮೈಂಡ್ ಸೆಟ್ಟಿನೊಂದಿಗೆ ನಾವು ಇವಾಗ ಪ್ಯಾರಾಗ್ರಾಫನ್ನು ನೋಡೋಣ. ಇಲ್ಲಿ ನ್ಯೂಸ್ ಪೇಪರಿಂದ ತಗೊಂಡಂತಹ ಒಂದು ಪ್ಯಾರಾಗ್ರಾಫನ್ನು ನಾನು ಬರೆದಿದ್ದೀನಿ. ನೋಡೋಣ, ಈ ಪ್ಯಾರಾಗ್ರಾಫನ್ನು ನಾವಿವಾಗ ಓದೋಣ. ನಾನಿಲ್ಲಿ ವರ್ಡ್ ಬೈ ವರ್ಡ್ ಹೋಗ್ತಾ ಇಲ್ಲ. ನಾನು ಫಸ್ಟಿಗೆ ಏನು ಮಾಡ್ತೀನಿ, ಇಡೀ ಪ್ಯಾರಾಗ್ರಾಫನ್ನು ನಾನು ಓದ್ತೀನಿ. ಫುಲ್ ಪ್ಯಾರಾಗ್ರಾಫನ್ನು ನಾನು ಇವಾಗ ಓದ್ತೀನಿ. ನೋಡೋಣ ನನಗೆ ಏನು ಅರ್ಥ ಆಗುತ್ತೆ ಅಂತ ನೋಡೋಣ. ಓವರ್ 7 decades ago, the World Health Organization was founded and held its first health assembly on April 7th. And since then, that day is celebrated as World Health Day every year. This year, the theme is Building a Fairer, Healthier World. While we are all used to rushing to our doctors for all health-related matters, we rarely think of what the doctors do to stay healthy. So we spoke to 3 city doctors about it. Here is what they had to say. ಈಗ ನೋಡಿ, ನಾನು ಈ ಪ್ಯಾರಾಗ್ರಾಫಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಪದದಿಂದ ಪದಕ್ಕೆ ನಾನು ಟ್ರಾನ್ಸ್ಲೇಷನ್ಗೆ ಹೋಗೋದಿಲ್ಲ. ಈ ಪದದ ಅರ್ಥ ಏನು, ಈ ಪದದ ಅರ್ಥ ಏನು, ಈ ಪದದ ಅರ್ಥ ಏನು, ಆ ಥರ ನಾನು ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗೋದಿಲ್ಲ. ಇದನ್ನು ನಾನು ಯಾವ ರೀತಿಯಲ್ಲಿ ಅಪ್ರೋಚ್ ಮಾಡ್ತೀನಿ, ಯಾವ ರೀತಿಯಲ್ಲಿ ಓದ್ತೀನಿ, ನಾನು ಆವಾಗಲೇ ಮೊದಲೇ ಹೇಳಿದೆ ನಾವು ಓದೋದು ಏನಕ್ಕೆ, ನಮಗೆ ಏನೋ ಇನ್ಫಾರ್ಮೇಷನ್ ಬೇಕು ಅಂತ. ಇಲ್ಲಿ ನಾವು ಈ ಪ್ಯಾರಾಗ್ರಾಫನ್ನು ಓದೋ ಉದ್ದೇಶ ಅಂದರೆ ಈ ಪ್ಯಾರಾಗ್ರಾಫ್ ಏನು ಮೆಸೇಜ್ ಕೊಡ್ತಾ ಇದೆ ನಮಗೆ ಅದನ್ನು ತಿಳ್ಕೊಳ್ಳೋದು ನಮ್ಮ ಉದ್ದೇಶ. ಇದರಲ್ಲಿ ಇರುವಂತಹ ಪ್ರತಿಯೊಂದು ವರ್ಡ್ಸನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆ ವರ್ಡ್ಸ್ಗಳ ಅರ್ಥ ನಮಗೆ ಗೊತ್ತಿಲ್ಲದಿದ್ದರೂ ಕೂಡ ನಮಗೆ ಓವರ್ ಆಲ್ ಮೆಸೇಜ್ ನಮಗೆ ಸಿಗುವಂಥ ಸಾಧ್ಯತೆ ಇದೆ. ಆದ ಕಾರಣ ನಿಮಗೆ ಪ್ರತಿಯೊಂದು ವರ್ಡ್ಸು ಗೊತ್ತಿರಲೇಬೇಕು ಅಂತ ಏನಿಲ್ಲ, ಆಯಿತಾ. ಆ ಅಂಡರ್ಸ್ಟ್ಯಾಂಡಿಂಗ್ನ ನೀವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕು. ಹಾಗೆಂತ ಹೇಳಿದರೆ ನಮಗೆ ವರ್ಡ್ಸ್ಗಳು ಗೊತ್ತಿರೋದು ಬೇಡವಾ? ಆ ಥರ ಅಲ್ಲ. ವರ್ಡ್ಸ್ಗಳು ಗೊತ್ತಿದ್ದರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಕ್ಲಿಯರ್ ಆಗುತ್ತೆ, ನಮಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಆದರೆ ವರ್ಡ್ಸ್ಗಳು ಗೊತ್ತಿಲ್ಲದೇನೂ ಕೂಡ ನಾವು ಕೆಲವೊಂದು ಸರಿ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬೋದು. ಪ್ರತಿಯೊಂದು ವರ್ಡ್ಸ್ಗಳು ನಮಗೆ ಗೊತ್ತಿರುವಂಥ ಅವಶ್ಯಕತೆ ಇಲ್ಲ. ಆ ಥರ ಯಾರಿಗೂ ಗೊತ್ತಿರೋದಿಲ್ಲ. 100% ಯಾರಿಗೂ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ.
ಹಾಗಾಗಿ ನಾವೇನು ಮಾಡಬೇಕು, ಪ್ರತಿಯೊಂದು ವರ್ಡ್ ಬೈ ವರ್ಡನ್ನು ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗಬಾರ್ದು. ನಾವು ಓವರ್ ಆಲ್ ಇದು ನಮಗೆ ಏನು ಮೆಸೇಜ್ ಕೊಡುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ನೋಡಿ, ಈ ಪ್ಯಾರಾಗ್ರಾಫಲ್ಲಿ ತೊಗೊಂಡ್ರೆ ಇಲ್ಲಿ ಕೆಲವೊಂದು ಪದಗಳನ್ನು ಮತ್ತೆ ಮತ್ತೆ ರಿಪೀಟ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಹೆಲ್ತ್ ಹೆಲ್ತ್, ಮತ್ತು ನೋಡಿ ಪುನಃ ಹೆಲ್ತ್, ಹೆಲ್ದಿಯರ್, ಮತ್ತು ನೋಡಿ ಹೆಲ್ತ್ ಅಂತ ಹೇಳ್ತಾ ಇದ್ದಾರೆ, ಮತ್ತು ಹೆಲ್ದಿ ಅಂತ ಹೇಳ್ತಾ ಇದ್ದಾರೆ. ಈ ಪ್ಯಾರಾಗ್ರಾಫಲ್ಲಿ ಹಲವಾರು ಸರಿ ಹೆಲ್ತ್ ಅನ್ನೋ ವರ್ಡನ್ನು ಯೂಸ್ ಮಾಡಿದ್ದಾರೆ. ನೀವು ಕೂಡ ಚೆಕ್ ಮಾಡಿ, ನೀವು ಒಂದು ಪ್ಯಾರಾಗ್ರಾಫನ್ನು ಓದಬೇಕಂದ್ರೆ ಯಾವ ಪದಗಳನ್ನು ಅದರಲ್ಲಿ ಜಾಸ್ತಿ ಯೂಸ್ ಮಾಡಿದ್ದಾರೆ, ಪದೇ ಪದೇ ಯೂಸ್ ಮಾಡಿದ್ದಾರೆ ಅಂತ ನೀವು ಫಸ್ಟಿಗೆ ಚೆಕ್ ಮಾಡಿ. ಈಗ ಈ ಪ್ಯಾರಾಗ್ರಾಫಲ್ಲಿ ಹೆಲ್ತ್ ಅನ್ನೋದನ್ನು ಹಲವಾರು ಸರಿ ಯೂಸ್ ಮಾಡಿದ್ದಾರೆ. ಅಂದರೆ ಈ ಪ್ಯಾರಾಗ್ರಾಫ್ ಏನು ಹೆಲ್ತ್ ಬಗ್ಗೆ ಮಾತನಾಡ್ತಾ ಇದೆ, ಏನು ಹೆಲ್ತ್ ರಿಲೇಟೆಡ್ ವಿಷಯವನ್ನು ಮಾತನಾಡ್ತಾ ಇದೆ. ಹೆಲ್ತ್ ಅಂದರೆ ಏನು ನಮಗೆಲ್ರಿಗೂ ಗೊತ್ತಿದೆ, ಬಹಳ ಕಾಮನ್ ಆಗಿ ಯೂಸ್ ಮಾಡುವಂಥ ವರ್ಡ್. ನಾವು ಹೆಲ್ತ್ ಸೆಂಟರ್, ಆರೋಗ್ಯ ಕೇಂದ್ರ ಅಂತೆಲ್ಲ ನಾವು ಕೇಳಿರ್ತೀವಿ. ಆದ ಕಾರಣ ಹೆಲ್ತ್ ಅಂದರೆ ನಮಗೆ ಗೊತ್ತು, ಆರೋಗ್ಯ ಅಂತ ನಮಗೆ ಗೊತ್ತು. ಅಕಸ್ಮಾತಾಗಿ ನೀವು ಇಲ್ಲಿ ಪುನಃ ಪುನಃ ಕಾಣುವಂತಹ ಪದ ನಿಮಗೆ ಗೊತ್ತಿಲ್ಲ ಅಂತಿದ್ರೆ ನೀವು ತಕ್ಷಣ ಏನು ಮಾಡಿ, ಡಿಕ್ಷನರಿಯನ್ನು ತೆಗೆದು ಆ ಪರ್ಟಿಕ್ಯುಲರ್ ಪದವನ್ನು ಮಾತ್ರ ನೋಡಿ. ಆ ರಿಪೀಟ್ ಆಗುವಂಥ ಪದ ಇದೆಯಲ್ಲ, ಪದೇ ಪದೇ ಕಾಣಿಸ್ಕೊಳ್ಳುವಂಥ ಪದ ಇದೆಯಲ್ಲ, ಇಲ್ಲಿ ಹೆಲ್ತ್ ಅಂತಿದೆ. ಆ ರೀತಿ ನೀವು ಓದೋ ಪ್ಯಾರಾಗ್ರಾಫಲ್ಲಿ ಯಾವುದಿದೆ ಅದು ನಿಮಗೆ ಗೊತ್ತಿಲ್ಲ ಅಂತಿದ್ರೆ ನೀವು ಡಿಕ್ಷನರಿಯನ್ನು ತೆಗೆದು ಆ ಪದವನ್ನು ಅಷ್ಟೇ ನೋಡಿ. ಆಯ್ತಲ್ಲ, ನಮಗೆ ಗೊತ್ತಾಯಿತು ಈ ಪ್ಯಾರಾಗ್ರಾಫು ಹೆಲ್ತ್ ಬಗ್ಗೆ ಮಾತನಾಡ್ತಾ ಇದೆ ಅಂತ ನನಗೆ ಫಸ್ಟ್ ಟೈಮ್ ಓದಿದಾಗ ಗೊತ್ತಾಯಿತು. ಈಗ ನಾನೇನು ಮಾಡ್ತೀನಿ, ಇನ್ನೊಂದು ಸರಿ ಈ ಪ್ಯಾರಾಗ್ರಾಫನ್ನು ನಾನು ಓದ್ತೀನಿ. ಇದರಲ್ಲಿ ನನಗೆ ಯಾವುದಾದ್ರೂ ಗೊತ್ತಿರುವಂತಹ ಸೆಂಟೆನ್ಸ್ ಇದೆಯಾ ಅಂತ ನಾನು ನೋಡ್ತೀನಿ. ನನಗೆ ಸುಲಭವಾದ ಕೆಲವೊಂದು ಸೆಂಟೆನ್ಸ್ ನನಗೆ ಅರ್ಥ ಆಗುತ್ತೆ, ಅದನ್ನು ನೋಡೋಣ ಆ ಥರ ಇದೆಯಾ ಅಂತ ನಾವು ಚೆಕ್ ಮಾಡೋಣ. ಇಲ್ಲಿ ನೋಡೋಣ, ಓವರ್ 7 decades ago ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಾಸ್ ಫೌಂಡೆಡ್. ಏನೋ ನನಗೆ ಕ್ಲಿಯರ್ ಆಗಿದ್ದು ಅರ್ಥ ಆಗ್ತಿಲ್ಲ. ನೋಡಿ, ನೆಕ್ಸ್ಟ್ ಇಲ್ಲಿ ಹೇಳ್ತಾ ಇದೆ, ಆ್ಯಂಡ್ ಸಿನ್ಸ್ ದೆನ್ ದ್ಯಾಟ್ ಡೇ ಈಸ್ ಸೆಲೆಬ್ರೇಟೆಡ್ ಆ್ಯಸ್ ವರ್ಲ್ಡ್ ಹೆಲ್ತ್ ಡೇ. ನೋಡಿ, ಏನೋ ಡೇ ಸೆಲೆಬ್ರೇಷನ್ ಅಂತ ನೀವು ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಗೊತ್ತು ಸೆಲೆಬ್ರೇಷನ್ ಡೇ ಅಂತ ನಿಮಗೆ ಗೊತ್ತು. ನಾವೆಲ್ಲರೂ ಬರ್ತ್ಡೇ ಆ ಥರ ಸೆಲೆಬ್ರೇಷನ್ಸ್ ಎಲ್ಲ ನೋಡ್ತಿರ್ತೀವಿ, ನಾವು ಮಾಡ್ತಿರ್ತೀವಿ. ಹಾಗಾಗಿ ನೋಡಿ, ಡೇ ಈಸ್ ಸೆಲೆಬ್ರೇಟೆಡ್ ಆ್ಯಸ್, ಏನೋ ಡೇಯನ್ನು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಏನದು, ಆ್ಯಸ್ ವರ್ಲ್ಡ್ ಹೆಲ್ತ್ ಡೇ, ವರ್ಲ್ಡ್ ಹೆಲ್ತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಈ ವಾಕ್ಯದ ಮೂಲಕ ಗೊತ್ತಾಗುತ್ತೆ. ಹಾಗಾಗಿ ನಮಗೆ ಈ ಸೆಂಟೆನ್ಸು ಅರ್ಥ ಆಯಿತು. ದ ಡೇ ಈಸ್ ಸೆಲೆಬ್ರೇಟೆಡ್ ಆ್ಯಸ್ ವರ್ಲ್ಡ್ ಹೆಲ್ತ್ ಡೇ ಎವ್ರಿ ಇಯರ್. ಪ್ರತಿ ವರ್ಷ ವರ್ಲ್ಡ್ ಹೆಲ್ತ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಇಲ್ಲಿ ಒಂದು ಸೆಂಟೆನ್ಸ್ ನಮಗೆ ಅರ್ಥ ಆಯಿತು. ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ದಿಸ್ ಇಯರ್ ದ ಥೀಮ್ ಈಸ್ ಬಿಲ್ಡಿಂಗ್ ಅ ಫೇರರ್ ಹೆಲ್ದಿಯರ್ ವರ್ಲ್ಡ್. ಏನೋ ನನಗೆ ಅರ್ಥ ಆಗ್ತಿಲ್ಲ, ಬಿಟ್ಬಿಡ್ತೀನಿ ವಾಕ್ಯವನ್ನು. ವೈಲ್ ವಿ ಆರ್ ಆಲ್ ಯೂಸ್ ಟು ರಶಿಂಗ್ ಟು ಅವರ್ ಡಾಕ್ಟರ್ಸ್ ಫಾರ್ ಆಲ್ ಹೆಲ್ತ್ ರಿಲೇಟೆಡ್ ಮ್ಯಾಟರ್ಸ್ ವಿ ರೇರ್ಲಿ ಥಿಂಕ್. ಏನೋ ನನಗೆ ಅರ್ಥ ಆಗ್ತಿಲ್ಲ, ನಾನು ಬಿಟ್ಬಿಡ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಹೇಳ್ತೀನಿ, ಸೊ ವಿ ಸ್ಪೋಕ್ ಟು 3 city ಡಾಕ್ಟರ್ಸ್ ಅಬೌಟ್ ಇಟ್. ಸ್ವಲ್ಪ ಸಿಂಪಲ್ ಆಗಿದೆ ವಾಕ್ಯ. ಸ್ಪೋಕ್ ಟು, ಸ್ಪೀಕಿಂಗ್, ಸ್ಪೋಕ್ ಅದನ್ನು ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ ಎಲ್ಲ ಕಡೆ. ಹಾಗಾಗಿ ಸೊ ವಿ ಸ್ಪೋಕ್ ಟು, ನಾವು ಮಾತನಾಡಿದ್ವಿ. ಸ್ಪೋಕ್ ಟು, ನಾವು ಮಾತನಾಡಿದ್ವಿ. ಯಾರ ಹತ್ರ ಮಾತನಾಡಿದ್ವಿ? 3 city ಡಾಕ್ಟರ್ಸ್. ಇಲ್ಲಿ ನೋಡಿ, ಡಾಕ್ಟರ್ಸ್ ಅಂತ ಬರ್ತಾ ಇದೆ. ನಾವು 3 city ಡಾಕ್ಟರ್ಸ್ ಹತ್ರ ಮಾತನಾಡಿದ್ವಿ. ಸಿಂಪಲ್ ಆಗಿದೆ ಸೆಂಟೆನ್ಸು, ನಮಗೆ ಅರ್ಥ ಆಯಿತು. ನೆಕ್ಸ್ಟ್ ನಾವೇನು ಹೇಳ್ತೀವಿ, ಹಿಯರ್ ಈಸ್ ವಾಟ್ ದೇ ಹ್ಯಾಡ್ ಟು ಸೇ. ದೇ ಸೇ ಅಂತಿದೆ, ಅವರೇನು ಹೇಳಿದ್ರು. ದೇ ಸೇ, ಅವರೇನು ಹೇಳ್ತಿದ್ದಾರೆ ಅಥವಾ ಹೇಳಿದ್ರು ಅಂತ ನಮಗೆ ಅರ್ಥ ಆಯಿತು. ನಾವು 3 ಜನ ಡಾಕ್ಟರ್ಸ್ ಹತ್ರ ಮಾತನಾಡಿದ್ವಿ, ಸಿಟಿ ಡಾಕ್ಟರ್ಸ್ ಹತ್ರ ಮಾತನಾಡಿದ್ವಿ. ಸ್ಪೋಕ್ ಟು ಸಿಂಪಲ್ ಆಗಿದೆ, ಅವರೇನೋ ಹೇಳಿದ್ರು ಅಂತ ಅಷ್ಟು ನಮಗೆ ಅರ್ಥ ಆಯಿತು. ಹಾಗಾಗಿ ನಾನೀಗ 2ನೇ ಸರಿ ಓದಿದಾಗ ನನಗೇನು ಗೊತ್ತಾಯಿತು, ವರ್ಲ್ಡ್ ಹೆಲ್ತ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ನಾವು 3 ಜನ ಡಾಕ್ಟರ್ಸ್ ಹತ್ರ ಮಾತನಾಡಿದ್ವಿ, ಅವರು ಹೀಗೆ ಹೇಳಿದ್ರು ಅಂತ ನಮಗೆ 2ನೇ ಸರಿ ಓದಿದಾಗ ಇಷ್ಟು ಅರ್ಥ ಆಯಿತು. ಈಗ ನಾನು ಈ ಪ್ಯಾರಾಗ್ರಾಫನ್ನು ಮತ್ತೆ 3ನೇ ಸರಿ ಓದ್ತೀನಿ. ಈಗ ನಾನೇನು ಮಾಡ್ತೀನಿ, ಡಿಕ್ಷನರಿಯ ಸಹಾಯದಿಂದ ವರ್ಡ್ಸ್ಗಳನ್ನು ಅರ್ಥ ಮಾಡ್ಕೊಳ್ತೀನಿ. ನೀವು ನೋಡಿ, ಇಂಗ್ಲೀಷ್ ಟು ಕನ್ನಡ ಡಿಕ್ಷನರಿಯನ್ನು ಯೂಸ್ ಮಾಡಬಹುದು. ಜೊತೆಗೆ ನನ್ನ ಪರ್ಸ್ನಲ್ ಸಜೆಷನ್ ಅಂದರೆ ನೀವು ಇಂಗ್ಲೀಷ್ ಟು ಇಂಗ್ಲೀಷ್ ಡಿಕ್ಷನರಿಯನ್ನು ಕೂಡ ಯೂಸ್ ಮಾಡಿ. ಇಂಗ್ಲೀಷ್ ಟು ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಟು ಕನ್ನಡ ಇದೆರಡನ್ನು ಕೂಡ ನೀವು ಯೂಸ್ ಮಾಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಇಂಗ್ಲೀಷ್ ಟು ಇಂಗ್ಲೀಷ್ ನೀವು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಕಲಿತ್ರೆ ಸ್ವಲ್ಪ ಒಳ್ಳೆಯದು. ನಿಮಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್, ಇಂಗ್ಲೀಷ್ ಅಂಡರ್ಸ್ಟ್ಯಾಂಡಿಂಗ್ ಇಂಪ್ರೂವ್ ಆಗುತ್ತೆ. ಆದ ಕಾರಣ ನೀವು ಸ್ಲೋ ಆಗಿ ಇಂಗ್ಲೀಷ್ ಟು ಕನ್ನಡ, ಇಂಗ್ಲೀಷ್ ಟು ಇಂಗ್ಲೀಷ್ ಇದೆರಡನ್ನು ನೀವು ಯೂಸ್ ಮಾಡಬೇಕು ಅನ್ನೋದು ನನ್ನ ಪರ್ಸ್ನಲ್ ಸಜೆಷನ್. ಆಯಿತಾ? ಇವಾಗ ನಾನು ಪ್ರತಿಯೊಂದು ಸೆಂಟೆನ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಓವರ್ 7 decades ago the World Health Organization was founded. ಇದು ಆ್ಯಂಡನ್ನು ಬಿಟ್ಬಿಡೋಣ, ನಂತರ ಓದೋಣ. ಸೆಂಟೆನ್ಸ್ ಸ್ವಲ್ಪ ದೊಡ್ಡದಿದೆ, ಹಾಗಾಗಿ ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ. ಇಷ್ಟನ್ನೇ ಓದ್ತೀನಿ, ಆ್ಯಂಡ್ ಇಲ್ಲಿ ತನಕ ಓದ್ತೀನಿ ನಾನು. ಆಯಿತಾ? ಇಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಾಸ್ ಫೌಂಡೆಡ್ ಅಂತ ಬರ್ತಿದ್ದಾರೆ ನೋಡಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು? ಆರ್ಗನೈಸೇಷನ್ ಅಂದರೆ ಒಂದು ಕಂಪನಿ, ಒಂದು ಗ್ರೂಪ್. ಅದು ಆರ್ಗನೈಸೇಷನ್ ಅಂದರೆ ಒಂದು ಗ್ರೂಪ್.
ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನೋಡಿ, ಇಲ್ಲಿ ಕ್ಯಾಪಿಟಲಲ್ಲಿ ಬರ್ತಿದ್ದಾರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಅಂದರೆ ಇದು ಒಂದು ಕಂಪನಿಯ ಹೆಸರು. ಹೆಚ್ಚಾಗಿ ಹೆಸರುಗಳನ್ನು ನಾವು ಈ ರೀತಿ ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೀತೀವಿ. ವ್ಯಕ್ತಿಯ ಹೆಸರು ಇರ್ಬೋದು ಅಥವಾ ಕಂಪನಿಯ ಹೆಸರು ಇರ್ಬೋದು, ಏನೇ ಇರ್ಬೋದು, ಅದನ್ನು ನಾವು ಈ ರೀತಿ ಕ್ಯಾಪಿಟಲ್ ಲೆಟರ್ಸಲ್ಲಿ ಬರಿತೀವಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅನ್ನೋದೊಂದು ಕಂಪನಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಾಸ್ ಫೌಂಡೆಡ್ ಅಂತ ಇಲ್ಲಿ ಬರೆದಿದ್ದಾರೆ. ಏನು ಫೌಂಡೆಡ್ ಅಂದರೆ ಅದನ್ನು ಸ್ಟಾರ್ಟ್ ಮಾಡಿದ್ರು. ಫೌಂಡೆಡ್ ಅಂದರೆ ಸ್ಟಾರ್ಟ್ ಮಾಡಿದ್ರು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಾಸ್ ಫೌಂಡೆಡ್ ಯಾವಾಗ? ಓವರ್ 7 decades ago. ಓವರ್ 7 decades ago ಅಂದರೆ ಇಲ್ಲಿ ನೋಡಿ, ಓವರ್ 7 decades ago. 7 ನಿಮಗೆ ಗೊತ್ತು, ಓವರ್ ಅಂದರೆ 7ಗಿಂತ ಹೆಚ್ಚು, ಎಗೋ ಮೊದಲು. ಡೆಕೇಡ್ಸ್ ಅಂದರೆ ಏನು ನಿಮಗೆ ಗೊತ್ತಿಲ್ಲ, ಆವಾಗ ನೀವು ಡೆಕೇಡ್ಸನ್ನು ಚೆಕ್ ಮಾಡ್ತೀರಾ. ಡೆಕೇಡ್ಸ್ ಅಂದರೆ ದಶಕಗಳು, ಆಯಿತಾ? 7 decades ago ಅಂದರೆ 7 ದಶಕಗಳ ಮೊದಲು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಾಸ್ ಫೌಂಡೆಡ್. 7 ದಶಕಗಳ ಮೊದಲು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನನ್ನು ಸ್ಟಾರ್ಟ್ ಮಾಡಿದ್ರು ಅಂತ ಈ ಸೆಂಟೆನ್ಸ್ ಹೇಳುತ್ತೆ. ನೆಕ್ಸ್ಟ್ ನೋಡಿ, ಆ್ಯಂಡ್ ಹೆಲ್ಡ್ ಇಟ್ಸ್ ಫಸ್ಟ್ ಹೆಲ್ತ್ ಅಸೆಂಬ್ಲಿ ಆನ್ April 7th. ಏನು ಮಾಡಿದ್ರು? ಹೆಲ್ಡ್ ಏನು ಮಾಡಿದ್ರು? ಫಸ್ಟ್ ಹೆಲ್ತ್ ಅಸೆಂಬ್ಲಿ ಅನ್ನೋದನ್ನು ಅವರು ಏನು ಮಾಡಿದ್ರು? April 7th ಮಾಡಿದ್ರು. ಅಸೆಂಬ್ಲಿಯನ್ನು ಹೆಲ್ಡ್ ಮಾಡಿದ್ರು ಅಂದರೆ ಮಾಡಿದ್ರು ಅಂತ. ಹೆಲ್ತ್ ಅಸೆಂಬ್ಲಿಯನ್ನು ಏನು ಮಾಡಿದ್ರು? April 7th ಮಾಡಿದ್ರು. ಫಸ್ಟ್ ಅಸೆಂಬ್ಲಿಯನ್ನು April 7th ಮಾಡಿದ್ರು. ಆ್ಯಂಡ್ ಸಿನ್ಸ್ ದೆನ್, ಆವಾಗಿಂದ ಏನು ಮಾಡ್ತಾರೆ? ಆ ಡೇಯನ್ನು ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ಹೆಲ್ತ್ ಡೇ ಎವ್ರಿ ಇಯರ್. ಆವಾಗಿಂದ, ಆ್ಯಂಡ್ ಸಿನ್ಸ್ ದೆನ್, ಆವಾಗಿಂದ ಏನು ಮಾಡ್ತಾರೆ? ಆ ದಿನವನ್ನು April 7th ಅವರು ಫಸ್ಟ್ ಅಸೆಂಬ್ಲಿ ಮಾಡಿದರು. ಆ ದಿನವನ್ನು ಏನಾಗಿ ಮಾಡ್ತಾರೆ? ಅವರು ವರ್ಲ್ಡ್ ಹೆಲ್ತ್ ಡೇ ಆಗಿ ಆಚರಣೆ ಮಾಡ್ತಾರೆ. ನೋಡಿ, ನೆಕ್ಸ್ಟ್ ಸೆಂಟೆನ್ಸ್, ದಿಸ್ ಇಯರ್ ದ ಥೀಮ್ ಈಸ್ ಬಿಲ್ಡಿಂಗ್ ಅ ಫೇರರ್ ಹೆಲ್ದಿಯರ್ ವರ್ಲ್ಡ್. ಇಲ್ಲಿ ನೋಡಿ, ಏನೋ ಥೀಮ್ ಅಂತ ಹೇಳ್ತಾ ಇದೆ. ಥೀಮ್ ಅಂದರೆ ಏನು? ಅದೊಂದು ಸ್ಪೆಸಿಫಿಕ್, ಒಂದು ಪರ್ಟಿಕ್ಯುಲರ್ ಉದ್ದೇಶದಿಂದ ಮಾಡುವಂಥದ್ದು ಥೀಮ್ ಅಂತ ನಾವು ಹೇಳ್ತೀವಿ. ಥೀಮ್ ಇಲ್ಲಿ ದಿಸ್ ಇಯರ್ ದ ಥೀಮ್ ಈಸ್ ಅಂತ ಹೇಳ್ತಾರೆ. ಅಂದರೆ ಈ ವರ್ಷ ಈ ಥೀಮ್ ಇದಕ್ಕೆ, ಅಂದರೆ ಈ ವರ್ಷ ಈ ಉದ್ದೇಶದಿಂದ ಇದನ್ನು ಮಾಡ್ತಿದ್ದೀವಿ. ಬಿಲ್ಡಿಂಗ್ ಅ ಫೇರರ್ ಹೆಲ್ದಿಯರ್ ವರ್ಲ್ಡ್. ಬಿಲ್ಡಿಂಗ್ ಅ ಫೇರರ್ ಹೆಲ್ದಿಯರ್ ವರ್ಲ್ಡ್. ಬಿಲ್ಡಿಂಗ್ ಅ ವರ್ಲ್ಡ್ ಅಂದರೆ ವಿಶ್ವವನ್ನು ನಿರ್ಮಾಣ ಮಾಡೋದು. ಹೆಲ್ದಿಯರ್ ವರ್ಲ್ಡ್. ಹೆಲ್ದಿಯರ್ ಅಂದರೆ ಆರೋಗ್ಯವಂತ ವಿಶ್ವವನ್ನು ನಿರ್ಮಾಣ ಮಾಡೋದು. ಜೊತೆಗೆ ಫೇರರ್ ಅಂದರೆ ಏನು? ಈಕ್ವಾಲಿಟಿ ಇರುವಂಥದ್ದು, ಅಂದರೆ ಸಮಾನತೆ ಇರುವಂಥದ್ದು. ಬಿಲ್ಡಿಂಗ್ ಅ ಫೇರರ್ ಹೆಲ್ದಿಯರ್ ವರ್ಲ್ಡ್ ಅಂದರೆ ಸಮಾನತೆ ಇರುವಂತಹ ಆರೋಗ್ಯವಂತ ಒಂದು ವಿಶ್ವವನ್ನು ನಿರ್ಮಾಣ ಮಾಡೋದು ಈ ವರ್ಷದ ಥೀಮ್. ಥೀಮ್ ಅಂದರೆ ಒಂದು ಉದ್ದೇಶ ಅಂತ ನೀವು ಹೇಳ್ಬೋದು, ಒಂದು ಪರ್ಟಿಕ್ಯುಲರ್ ಉದ್ದೇಶ ಅಂತ ನೀವು ಹೇಳ್ಬೋದು. ಹಾಗಾಗಿ ದಿಸ್ ಇಯರ್ ದ ಥೀಮ್ ಈಸ್ ಅಂದರೆ ಈ ವರ್ಷದ ಥೀಮ್ ಏನು ಅಂದರೆ, ಈ ವರ್ಷದ ಉದ್ದೇಶ ಅಂತ ಹೇಳಿದರೆ ಬಿಲ್ಡಿಂಗ್ ಅ ಫೇರರ್ ಹೆಲ್ದಿಯರ್ ವರ್ಲ್ಡ್ ಅಂದರೆ ಒಂದು ಸಮಾನತೆ ಇರುವಂತಹ ಒಂದು ಆರೋಗ್ಯವಂತ ವಿಶ್ವವನ್ನು ನಿರ್ಮಾಣ ಮಾಡೋದು ಈ ವರ್ಷದ ಉದ್ದೇಶ ಅಂತ ಇದರಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ವೈಲ್ ವಿ ಆರ್ ಆಲ್ ಯೂಸ್ ಟು ರಶಿಂಗ್ ಟು ಅವರ್ ಡಾಕ್ಟರ್ಸ್. ಸೆಂಟೆನ್ಸ್ ಸ್ವಲ್ಪ ದೊಡ್ಡದಿದೆ, ನಾನು ಫಾರ್ ಮೊದಲಿರೋದನ್ನು ಅಷ್ಟೇ ತಗೊಳ್ತೀನಿ, ಆಯಿತಾ? ವೈಲ್ ವಿ ಆರ್ ಆಲ್ ಯೂಸ್ ಟು ರಶಿಂಗ್ ಟು ಅವರ್ ಡಾಕ್ಟರ್ಸ್. ವಿ ಆರ್ ಯೂಸ್ ಟು, ನಮಗೇನೋ ಅಭ್ಯಾಸ ಆಗಿದೆ. ಏನು ಅಭ್ಯಾಸ ಆಗಿದೆ? ವಿ ಆರ್ ಯೂಸ್ಡ್ ಟು ಅಂದರೆ ಅಭ್ಯಾಸ ಆಗಿದೆ. ಐ ಆಮ್ ಯೂಸ್ ಟು ದಿಸ್, ನನಗಿದು ಅಭ್ಯಾಸ ಆಗಿ ಹೋಗಿದೆ. ವಿ ಆರ್ ಯೂಸ್ ಟು, ಏನು ಯೂಸ್ ಟು ಆಗಿದೆ ನಮಗೆ? ರಶಿಂಗ್ ಟು ಅವರ್ ಡಾಕ್ಟರ್ಸ್. ನಾವು ಡಾಕ್ಟರ್ಸ್ ಹತ್ರ ಓಡ್ ಹೋಗ್ತೀವಿ, ಇದು ನಮಗೆ ಅಭ್ಯಾಸ ಆಗಿದೆ. ಏನಕ್ಕೆ ಓಡ್ ಹೋಗ್ತೀವಿ ಡಾಕ್ಟರ್ಸ್ ಹತ್ರ? ಫಾರ್ ಆಲ್ ಹೆಲ್ತ್ ರಿಲೇಟೆಡ್ ಮ್ಯಾಟರ್ಸ್. ಫಾರ್ ಆಲ್ ಹೆಲ್ತ್ ರಿಲೇಟೆಡ್ ಮ್ಯಾಟರ್ಸ್. ನಮಗೆ ಏನೊಂದು ಸಣ್ಣ ಪುಟ್ಟ ತೊಂದರೆ ಆದರೂ ಹೆಲ್ತ್ ರಿಲೇಟೆಡ್ ಮ್ಯಾಟರ್ಸ್ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಏನೇ ವಿಷಯ ಆದರೂ ನಾವು ಡಾಕ್ಟರ್ಸ್ ಹತ್ರ ಓಡ್ ಹೋಗ್ತೀವಿ. ವಿ ಆರ್ ಯೂಸ್ ಟು ರಶಿಂಗ್ ಟು ಅವರ್ ಡಾಕ್ಟರ್ಸ್. ರಶಿಂಗ್ ಅಂದರೆ ನಾವು ಓಡ್ ಹೋಗ್ತೀವಿ ಅವ್ರ ಹತ್ರ ಅಂತ, ಆಯಿತಾ? ಎಲ್ಲದಕ್ಕೂ ನಾವು ಡಾಕ್ಟರ್ಸ್ ಹತ್ರ ಹೋಗ್ತೀವಿ. ಸಣ್ಣದು ತಲೆನೋವು, ಕೈ ನೋವು ಆದ ತಕ್ಷಣ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಆಯಿತಾ? ಪ್ರತಿಯೊಂದು ಹೆಲ್ತ್ ವಿಷಯಕ್ಕೂ ನಾವು ಡಾಕ್ಟರ್ಸ್ ಹತ್ರ ಓಡ್ ಹೋಗ್ತೀವಿ. ವೈಲ್ ವಿ ಆರ್ ಆಲ್ ಯೂಸ್ ಟು, ಅಭ್ಯಾಸ ಆಗಿದೆ. ಏನು ಅಭ್ಯಾಸ ಆಗಿದೆ? ರಶಿಂಗ್ ಟು ಅವರ್ ಡಾಕ್ಟರ್ಸ್. ರಶಿಂಗ್ ಅಂದರೆ ನಾವು ಡಾಕ್ಟರ್ಸ್ ಹತ್ರ ಓಡ್ ಹೋಗ್ತೀವಿ. ಫಾರ್ ಆಲ್ ಹೆಲ್ತ್ ರಿಲೇಟೆಡ್ ಮ್ಯಾಟರ್ಸ್, ನಾವು ಏನೇ ಸಣ್ಣ ಪುಟ್ಟ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ನಾವೇನು ಮಾಡ್ತೀವಿ? ಡಾಕ್ಟರ್ಸ್ ಹತ್ರ ಹೋಗಿ ಡಿಸ್ಕಸ್ ಮಾಡ್ತೀವಿ. ಆದರೆ ವಿ ರೇರ್ಲಿ ಥಿಂಕ್ ಅಂದರೆ ನಾವು ಜಾಸ್ತಿ ಯೋಚನೆ ಮಾಡಲ್ಲ. ರೇರ್ಲಿ ಥಿಂಕ್ ಅಂದರೆ ಯೋಚನೆ ಮಾಡೋದು, ನಿಮಗೆ ಗೊತ್ತು. ರೇರ್ಲಿ ಥಿಂಕ್ ಅಂದರೆ ನಾವು ಜಾಸ್ತಿ ಯೋಚನೆ ಮಾಡಲ್ಲ. ಏನರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ? ವಾಟ್ ದ ಡಾಕ್ಟರ್ಸ್ ಡೂ
ಟು ಸ್ಟೇ ಹೆಲ್ದಿ. ಡಾಕ್ಟರ್ಸ್ ಡೂ ಟು ಸ್ಟೇ ಹೆಲ್ದಿ. ಡಾಕ್ಟರ್ಸು ಹೆಲ್ದಿ ಆಗಿರಬೇಕು ಅಂದರೆ, ಆರೋಗ್ಯವಾಗಿರ್ಬೇಕಂದ್ರೆ ಅವ್ರು ಏನು ಮಾಡ್ತಾರೆ ಅದನ್ನು ನಾವು ತಿಳ್ಕೊಳ್ಳೋದಕ್ಕೆ ಯೋಚನೆ ಮಾಡಲ್ಲ. ಅದನ್ನು ತಿಳ್ಕೊಳ್ಳೋದ್ರ ಕಡೆ ನಾವು ಗಮನ ಕೊಡಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಿ ರೇರ್ಲಿ ಥಿಂಕ್, ನಾವು ಜಾಸ್ತಿ ಯೋಚನೆ ಮಾಡಲ್ಲ ಏನರ ಬಗ್ಗೆ. ಡಾಕ್ಟರ್ಸ್ ಏನು ಮಾಡ್ತಾರೆ, ಅವರು ಆರೋಗ್ಯವಾಗಿರಬೇಕು ಅಂದರೆ ಅವ್ರು ಏನು ಮಾಡ್ತಾರೆ ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಲ್ಲ. ವಿ ರೇರ್ಲಿ ಥಿಂಕ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸೆಂಟೆನ್ಸ್. ಸೊ ವಿ ಸ್ಪೋಕ್ ಟು 3 city doctors ಅಬೌಟ್ ಇಟ್. ನಾವು ಆವಾಗಲೇ ಅದನ್ನು ಅರ್ಥ ಮಾಡ್ಕೊಂಡ್ವಿ. ನಾವೇನು ಮಾಡಿದ್ವಿ, 3 ಸಿಟಿ ಡಾಕ್ಟರ್ಸ್ ಹತ್ರ ನಾವು ಕೇಳಿದ್ವಿ. ನಾವು ಏನು ಮಾಡಿದ್ವಿ, ಸ್ಪೋಕ್ ಅಬೌಟ್ ಇಟ್ ಅಂದರೆ ಅದ್ರ ಬಗ್ಗೆ ನಾವು ಸಿಟಿ ಡಾಕ್ಟರ್ಸ್ ಹತ್ರ 3 ಜನರ ಹತ್ರ ಕೇಳಿದ್ವಿ. ಹಿಯರ್ ಈಸ್ ವಾಟ್ ದೇ ಹ್ಯಾಡ್ ಟು ಸೇ. ಅವರು ಈ ಥರ ಹೇಳಿದರು ಅಂತ ಈ ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ. ಹಾಗಾಗಿ ನಮಗೆ ಇವಾಗ ಪ್ಯಾರಾಗ್ರಾಫಲ್ಲಿ ಏನು ಅರ್ಥ ಆಯಿತು, 7 ದಶಕಗಳ ಮೊದಲು ಅಂದರೆ 70 ವರ್ಷಗಳ ಮೊದಲು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನನ್ನು ಸ್ಟಾರ್ಟ್ ಮಾಡಿದ್ರು. ಆವಾಗ ಏನು ಮಾಡಿದ್ರು, ಅದರ ಫಸ್ಟ್ ಅಸೆಂಬ್ಲಿಯನ್ನು April 7th ಮಾಡಿದ್ರು. ಆವಾಗಿಂದ ಏನು ಮಾಡ್ತಾರೆ, ಆ ಡೇಯನ್ನು April 7th ನಾವು ವರ್ಲ್ಡ್ ಹೆಲ್ತ್ ಡೇ ಆಗಿ ಆಚರಣೆ ಮಾಡ್ತೀವಿ. ಈ ಇಯರ್ನ ಥೀಮ್ ಏನಂದರೆ, ಅದರ ಉದ್ದೇಶ ಏನು ಅಂತಂದರೆ, ಬಿಲ್ಡಿಂಗ್ ನಾವು ಒಂದು ಸಮಾನತೆ ಇರುವಂತಹ ಒಂದು ಆರೋಗ್ಯವಂತವಾದ ವರ್ಲ್ಡನ್ನು, ವಿಶ್ವವನ್ನು ನಿರ್ಮಾಣ ಮಾಡೋದು ಈ ವರ್ಷದ ಥೀಮ್ ಅಂತ ಅವರು ಹೇಳ್ತಿದ್ದಾರೆ. ನಾವು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನ ಡಿಸ್ಕಸ್ ಮಾಡೋದಕ್ಕೆ ಡಾಕ್ಟರ್ ಹತ್ರ ಓಡಿ ಹೋಗ್ತೀವಿ. ಆದರೆ ಅವರ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಅವ್ರು ಏನು ಮಾಡ್ತಾರೆ ಅದರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡ್ತಿಲ್ಲ. ಆದ ಕಾರಣ ನಾವೇನು ಮಾಡಿದ್ವಿ, ಇದ್ರ ಬಗ್ಗೆ ನಾವು ಡಾಕ್ಟರ್ಸ್ ಹತ್ರ ಕೇಳಿದ್ವಿ. 3 ಜನ ಡಾಕ್ಟರ್ಸ್ ಹತ್ರ ಕೇಳಿದ್ವಿ. ಅವರು ಈ ರೀತಿಯಾಗಿ ಹೇಳಿದರು ಅಂತ ಈ ಪ್ಯಾರಾಗ್ರಾಫಲ್ಲಿ ಹೇಳ್ತಿದ್ದಾರೆ. ನೋಡಿದ್ರಲ್ಲ ನಾನು ಯಾವ ರೀತಿಯಲ್ಲಿ ಆ ಪ್ಯಾರಾಗ್ರಾಫನ್ನು ಓದಿದೆ ಅಂತ. ಫಸ್ಟ್ ಟೈಮ್ ಓದಿದಾಗ ನಾನು ಅದರ ಓವರಾಲ್ ಅದರ ಏನು ಮೆಸೇಜ್ ಕೊಡುತ್ತೆ ಅದನ್ನು ನಾನು ಅರ್ಥ ಮಾಡಿಕೊಂಡೆ. ನೆಕ್ಸ್ಟ್ ಟೈಮ್ ನಾನೇನು ಮಾಡಿದೆ, ನನಗೆ ಪರಿಚಯ ಇರುವಂತಹ ವಾಕ್ಯವನ್ನು ನಾನು ಓದಿ ಅದರ ಅರ್ಥ ಏನು ಅಂತ ತಿಳ್ಕೊಂಡೆ. ನೆಕ್ಸ್ಟ್ ಟೈಮ್ ನಾನೇನು ಮಾಡಿದೆ, ನನಗೆ ಗೊತ್ತಿಲ್ಲದಿರುವಂಥ ಪದಗಳನ್ನು ಡಿಕ್ಷನರಿಯ ಸಹಾಯದಿಂದ ನೋಡಿ ನಾನು ಅದನ್ನು ಅರ್ಥ ಮಾಡಿಕೊಂಡೆ. ನನಗೆ ಪರಿಚಯ ಇಲ್ಲದಂಥ ಪದಗಳನ್ನು ನಾನು ಕೊನೆಯಲ್ಲಿ ಅರ್ಥ ಮಾಡಿಕೊಂಡೆ. ನೀವು ಕೂಡ ಆ ರೀತಿಯಾಗಿ ಮಾಡ್ತಾ ಹೋಗಬೇಕು. ಪ್ರತಿಯೊಂದು ಪದದಿಂದ ಪದಕ್ಕೆ ಟ್ರಾನ್ಸ್ಲೇಷನ್ ಹುಡುಕ್ತಾ ಹೋಗಬಾರ್ದು. ಓವರಾಲ್ ಏನು ಮೆಸೇಜ್ ನಿಮಗೆ ಅದು ಅರ್ಥ ಆಗ್ತಿದೆಯಾ ಅದನ್ನು ಫಸ್ಟಿಗೆ ನೀವು ತಿಳ್ಕೊಳ್ಬೇಕು. ನಿಮಗೆ ಮೆಸೇಜ್ ಅರ್ಥ ಆದರೆ ಸಾಕು, ನಿಮಗೆ ಪ್ರತಿಯೊಂದು ಪದ ಗೊತ್ತಿರಬೇಕು ಅಂತ ಏನೂ ಇಲ್ಲ ಅಲ್ವಾ. ನಮಗೆ ಇನ್ಫಾರ್ಮೇಷನ್ ಇಸ್ ಇಂಪಾರ್ಟೆಂಟ್. ಲ್ಯಾಂಗ್ವೇಜ್ ಮತ್ತೆ ಬರುತ್ತೆ. ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡ್ಕೊಳ್ಬೇಕು, ಹೌದು. ಪದ ಗೊತ್ತಿದ್ದರೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ, ಹೌದು. ಆದರೆ ಅದು ಮತ್ತೆ ಬರುತ್ತೆ. ನಾವು ಫಸ್ಟಿಗೆ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ನೀವು ಇದನ್ನು ಪ್ರತಿಯೊಂದು ಮ್ಯಾಗಝೀನ್ಸ್, ನ್ಯೂಸ್ ಪೇಪರ್, ಬುಕ್ಸ್ ಓದಬೇಕಾದ್ರೆ ಈ ರೀತಿಯ ವಿಷಯವನ್ನು ಫಾಲೋ ಮಾಡ್ಕೊಳ್ತಾ ಹೋಗಬೇಕು. ಆವಾಗಷ್ಟೇ ನಿಮಗೆ ಜಾಸ್ತಿ ಓದೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾದ ವಿಷಯ ಅಂತ ಹೇಳಿದರೆ, ಇಲ್ಲಿ ನೀವು ಹಲವಾರು ಹೊಸ ವರ್ಡ್ಸ್ಗಳನ್ನು ಕಲ್ತ್ರಿ, ನ್ಯೂ ವರ್ಡ್ಸ್ಗಳನ್ನು ಕಲ್ತ್ರಿ. ಈ ವರ್ಡ್ಸ್ಗಳನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕು, ಅದರ ಅರ್ಥವನ್ನು ನೋಟ್ ಡೌನ್ ಮಾಡ್ಕೊಳ್ಬೇಕು. ಆದರೆ ಅದರ ಮೊದಲು ನೀವೊಂದು ಇಂಪಾರ್ಟೆಂಟ್ ವಿಷಯವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಏನದು, ನೀವು ಆ ಸೆಂಟೆನ್ಸನ್ನು ಅದೇ ರೀತಿ ಕಾಪಿ ಮಾಡಿ ಇಟ್ಕೊಳ್ಳಿ, ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಈ ಪದವನ್ನು ಮಾತ್ರ, ಅದರ ಅರ್ಥವನ್ನು ಮಾತ್ರ ಬರೆದಿಟ್ಕೊಳ್ಳೋದಲ್ಲ, ನೀವು ಆ ಸೆಂಟೆನ್ಸನ್ನು ಹಾಗೇ ಬರೆದಿಟ್ಕೊಳ್ಳಿ. ನಾನು ಏನಕ್ಕೆ ಹಾಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೋಡಿ, ನೀವು ಪದವನ್ನಷ್ಟೇ ಇವತ್ತು ಬರೆದಿಟ್ಕೊಳ್ತೀರಾ, ನೆಕ್ಸ್ಟ್ 1 ವೀಕ್ ಕಳೆದು ನೀವು ಪುನಃ ನೋಡ್ತೀರಾ. ಆವಾಗ ನಿಮಗೆ ಪದ ಹೌದು, ಪದ ಗೊತ್ತು, ಈ ಥರ ಅರ್ಥ ಗೊತ್ತು, ಬಟ್ ನಿಮಗೆ ಅದನ್ನು ವಾಕ್ಯದಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ. ನಮಗೆ ನೋಡಿ, ಬರೀ ಪದ ಗೊತ್ತಿದ್ದು, ವರ್ಡ್ಸ್ ಗೊತ್ತಿದ್ದು ಏನು ಪ್ರಯೋಜನ ಇಲ್ಲ. ನಾವು ಪದಗಳು ಏನಕ್ಕೆ ಬೇಕು, ನಮಗೆ ಮಾತನಾಡೋದಕ್ಕೆ ಬೇಕು, ಬರೆಯೋದಕ್ಕೆ ಬೇಕು, ಇಲ್ಲ ಓದೋದಕ್ಕೆ ಬೇಕು ಅಲ್ವಾ. ಪದಗಳಿರೋದೇ ಅದಕ್ಕೆ ಅಲ್ವಾ. ಸುಮ್ಮನೆ ಪದ ಇಟ್ಕೊಂಡು ನಮಗೆ ಏನು ಮಾಡೋದಕ್ಕಾಗೋದಿಲ್ಲ. ನಮಗೆ ಪದ ಯಾವ ರೀತಿಯಲ್ಲಿ, ವರ್ಡ್ ಯಾವ ರೀತಿಯಲ್ಲಿ ಯೂಸ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಆದ ಕಾರಣ ನಾನು ಹೇಳ್ತೀನಿ, ನೀವು ವಾಕ್ಯವನ್ನು ಬರೆದಿಟ್ಕೊಳ್ಳಿ. ನೋಡಿ, ಶುರುನಲ್ಲಿ ನಿಮಗೆ ಹಲವಾರು ವಾಕ್ಯಗಳು ಗೊತ್ತಿಲ್ಲದೆ ಇರ್ಬೋದು. ನೀವು ಬೇಕಂದರೆ ಫುಲ್ ಪ್ಯಾರಾಗ್ರಾಫನ್ನೇ ಬರೆದಿಟ್ಕೊಳ್ಳಿ, ದ್ಯಾಟ್ ಈಸ್ ಫೈನ್, ಏನೂ ತೊಂದರೆ ಇಲ್ಲ ಆಯಿತಾ. ನೀವು ಹೋಗ್ತಾ ನೋಡಿ, ನೀವು ಬರೆದಿಟ್ಕೊಳ್ಳುವಂಥ ಸೆಂಟೆನ್ಸು ಕಡಿಮೆ ಆಗುತ್ತೆ. ಯಾಕೆಂದರೆ ನಿಮಗೆ ಅದು ಫೆಮಿಲಿಯರ್ ಆಗುತ್ತೆ, ನಿಮಗೆ ಪರಿಚಯ ಆಗುತ್ತೆ ಅದು. ಆದ ಕಾರಣ ನೀವು ಸೆಂಟೆನ್ಸನ್ನು ಹಾಗೆ ಬರೆದಿಟ್ಕೊಳ್ಳಿ. ಇನ್ನೊಂದು ಅಂದರೆ ನೋಡಿ, ಆ ಸೆಂಟೆನ್ಸಲ್ಲಿ ಯಾವ ರೀತಿ ಪದಗಳನ್ನು ಯೂಸ್ ಮಾಡಿದ್ದಾರೆ ಅಂತ ಅನ್ನೋದನ್ನು ನೀವು ಸ್ವಲ್ಪ ಕೂತು ಯೋಚನೆ ಮಾಡಿ. ಓಕೆ, ಆರ್ಗನೈಸೇಷನ್ ವಾಸ್ ಫೌಂಡೆಡ್. ಓಕೆ, ಲಿಂಕ್ ಇದೆ. ಆರ್ಗನೈಸೇಷನ್ನ ಸ್ಟಾರ್ಟ್ ಮಾಡಿದ್ರು, ಆರ್ಗನೈಸೇಷನ್ ವಾಸ್ ಫೌಂಡೆಡ್. ಆ ಥರ ನೀವು ಲಿಂಕ್ ಮಾಡೋದಕ್ಕೆ ನೀವು ಕಲ್ತ್ಕೊಳ್ಬೇಕು. ಆ ಪದದಲ್ಲಿ, ಆ ಸೆಂಟೆನ್ಸಲ್ಲಿ ಯಾವ ರೀತಿಯಲ್ಲಿ ಪದಗಳನ್ನು ಯೂಸ್ ಮಾಡಿದ್ದಾರೆ ಅನ್ನೋದನ್ನು ನೀವು ಕೂತು ಸ್ವಲ್ಪ ಹೊತ್ತು ಯೋಚನೆ ಮಾಡಬೇಕು. ಆವಾಗ ನಿಮಗೆ ಅದನ್ನು ಮತ್ತೆ ಯೂಸ್ ಮಾಡೋದು ಸುಲಭ ಆಗುತ್ತೆ. ನಿಮಗೆ ಅಗತ್ಯ ಇದ್ದರೆ, ನೆಕ್ಸ್ಟ್ ಟೈಮ್ ಎಲ್ಲಾದರೂ ಅಗತ್ಯ ಇದ್ದರೆ ಯೂಸ್ ಮಾಡೋದು ಸುಲಭ ಆಗುತ್ತೆ. ಈಗ ನೋಡಿ, ನಾನೊಂದು ಉದಾಹರಣೆ ಕೊಡ್ತೀನಿ. ಈ ಪ್ಯಾರಾಗ್ರಾಫಲ್ಲಿ ನಾನು ಹೇಳಿದೆ ಆರ್ಗನೈಸೇಷನ್ ವಾಸ್ ಫೌಂಡೆಡ್ ಅಂತ ಹೇಳಿದೆ ಅಲ್ವಾ. ಆರ್ಗನೈಸೇಷನ್ ಫೌಂಡೆಡ್, ಏನೋ ಕನೆಕ್ಷನ್ ಇದೆ. ಆರ್ಗನೈಸೇಷನನ್ನು ಸ್ಟಾರ್ಟ್ ಮಾಡಿದ್ರು, ಆರ್ಗನೈಸೇಷನ್ ಫೌಂಡಿಂಗ್, ಏನೋ ಕನೆಕ್ಷನ್ ಇದೆ ಅಲ್ವಾ. ನೀವು ಈ ಸೆಂಟೆನ್ಸನ್ನು ಅದೇ ರೀತಿ ನೀವು
ನೆನಪಲ್ಲಿ ಇಟ್ಕೊಂಡಿದ್ದೀರಾ ಅಂದ್ಕೊಳ್ಳೋಣ, ಆಯಿತಾ. ನೀವು ಬರೆದು ಇಟ್ಕೊಂಡಿದ್ದೀರಾ, ನಿಮಗೆ ನೆನಪಿದೆ. ಅದೇ ನೆಕ್ಸ್ಟ್ ಟೈಮು ನೀವು ಇನ್ನೊಂದು ಆರ್ಟಿಕಲ್ ಓದ್ತೀರಾ, ಇನ್ನೊಂದು ಲೇಖನವನ್ನು ಓದಬೇಕಾದ್ರೆ ಅದರಲ್ಲಿ ಬರೆದಿರ್ತಾರೆ ಇನ್ಸ್ಟಿಟ್ಯೂಷನ್ ವಾಸ್ ಫೌಂಡೆಡ್. ಇನ್ಸ್ಟಿಟ್ಯೂಷನ್ ವಾಸ್ ಫೌಂಡೆಡ್. ಏನಿದೆ ಇನ್ಸ್ಟಿಟ್ಯೂಷನ್ ನಿಮಗೆ ಗೊತ್ತಿಲ್ಲ, ಹೊಸ ವರ್ಡ್. ಆದರೆ ಫೌಂಡೆಡ್ ನಿಮಗೆ ಗೊತ್ತು, ನೀವು ಮೊದಲೇ ಈ ಪ್ಯಾರಾಗ್ರಾಫಲ್ಲಿ ಓದಿದ್ದೀರಾ. ಅಲ್ಲಿ ನಾನು ಓದಿದೆ ಆರ್ಗನೈಸೇಷನ್ ವಾಸ್ ಫೌಂಡೆಡ್ ಅಂತ ಇತ್ತು. ಆರ್ಗನೈಸೇಷನ್ ಫೌಂಡೆಡ್ ಕನೆಕ್ಷನ್ ಇದೆ. ಆರ್ಗನೈಸೇಷನ್ ಒಂದು ಕಂಪನಿ. ಹಾಗಾಗಿ ಮೋಸ್ಟ್ಲಿ ಇನ್ಸ್ಟಿಟ್ಯೂಷನ್ ಅಂದರೆ ಒಂದು ಕಂಪನಿ ಇರಬಹುದು ಅಂತ ನಿಮಗೆ ನೋಡಿ ಲಿಂಕ್ ಮಾಡೋದಕ್ಕೆ ಆಗುತ್ತೆ. ಇನ್ಸ್ಟಿಟ್ಯೂಷನ್ ಅನ್ನೋದು ಒಂದು ಗ್ರೂಪು, ಒಂಥರ ಕಂಪನಿ ಅಂತಲೇ ಹೇಳ್ಬೋದು, ಏನು ತೊಂದರೆ ಇಲ್ಲ. ಸಂವಾಟ್ ಇಟ್ ಇಸ್ ಕ್ಲೋಸ್. ನಿಮಗೆ ನೋಡಿ ಆ ರೀತಿ ಗೆಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಯಾಕೆಂದರೆ ನೀವು ವಾಕ್ಯವನ್ನು ಬರೆದಿಟ್ಕೊಂಡಿದ್ದೀರಾ, ನೀವು ವಾಕ್ಯವನ್ನು ನೆನಪಲ್ಲಿ ಇಟ್ಕೊಂಡಿದ್ದೀರಾ. ಆರ್ಗನೈಸೇಷನ್ ವಾಸ್ ಫೌಂಡೆಡ್, ಇನ್ಸ್ಟಿಟ್ಯೂಷನ್ ವಾಸ್ ಫೌಂಡೆಡ್. ಓಕೆ, ನಿಮಗೆ ಕನೆಕ್ಷನ್ ಮಾಡೋದಕ್ಕೆ ಆಗ್ತಾಯಿದೆ, ನಿಮಗೆ ಬೆಟರಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿದೆ. ಹಾಗಾಗಿ ವಾಕ್ಯವನ್ನು ಬರೆದಿಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಇನ್ನೊಂದಂದರೆ ನೋಡಿ, ಇನ್ನೊಂದು ಉದಾಹರಣೆಯನ್ನು ನಾನು ಕೊಡ್ತೀನಿ. ನಾನು ಹೇಳಿದೆ ಪ್ಯಾರಾಗ್ರಾಫ್ ಶುರುವಿನಲ್ಲಿ ಓವರ್ ಸೆವೆನ್ ಡೆಕೇಡ್ಸ್ ಅಗೋ ಅಂತ ನಾನು ವಾಕ್ಯದಲ್ಲಿ ಆ ಪ್ಯಾರಾಗ್ರಾಫಿನ ಶುರುವಿನಲ್ಲಿ ಹೇಳಿದೆ. ಇದನ್ನು ನೀವು ಹೀಗೆ ನೆನಪಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ನೋಡಿ, ಇನ್ನೊಂದು ಸರಿ ನಿಮಗೇನೋ ಎಸ್ಸೆ ಬರಿಬೇಕು, ನೀವು ಬರಿಬೇಕೇನೋ 20 ವರ್ಷಗಳ ಮೊದಲು ಅಂತ ನೀವು ಬರಿಬೇಕಾಗುತ್ತೆ. ಹೇಗೆ ಬರೆಯೋದಪ್ಪ ಅಂತ ನೀವು ಯೋಚನೆ ಮಾಡ್ತೀವಿ. ನಾನು ಆ ಪ್ಯಾರಾಗ್ರಾಫಲ್ಲಿ ಓದಿದ್ದೆ ಓವರ್ 7 ಡೆಕೇಡ್ಸ್ ಅಗೋ, ಅಂದರೆ 70 ವರ್ಷಗಳ ಮೊದಲು ಅನ್ನೋ ಅರ್ಥದಲ್ಲಿ ನಾನು ಆ ಪ್ಯಾರಾಗ್ರಾಫಲ್ಲಿ ಓದಿದ್ದೀನಿ. ಹಾಗಾಗಿ ನಾನು ಏನು ಮಾಡ್ಬೋದು, 7ರ ಬದಲಾಗಿ ನಾನಿಲ್ಲಿ 2 ಹಾಕ್ಕೊಳ್ಬೋದು. ಓವರ್ 2 ಡೆಕೇಡ್ಸ್ ಅಗೋ ಅಂತ ನಾನು ಆ ವಾಕ್ಯವನ್ನು ಚೇಂಜ್ ಮಾಡಿ ಇಲ್ಲಿ ನನ್ನ ಎಸ್ಸೆಯಲ್ಲಿ ಈ ರೀತಿ ನಾನು ಬರ್ಕೊಳ್ಬಹುದು ಅಂತ ನಿಮಗೆ ಯೂಸ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಆ ವಾಕ್ಯವನ್ನು ನೀವಿಲ್ಲಿ ರಿಯೂಸ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಚೇಂಜ್ ಮಾಡಿಕೊಂಡು ನೀವು ರಿಯೂಸ್ ಮಾಡ್ತಾ ಇದ್ದೀರಾ. ಹಾಗಾಗಿ ನೋಡಿ ನಿಮಗೆ ಎಷ್ಟು ಪ್ರಯೋಜನ ಆಯಿತು ನೋಡಿ, ನೀವು ಆ ಸೆಂಟೆನ್ಸನ್ನು ಬರ್ಕೊಂಡಿರೋದ್ರಿಂದ ಎಷ್ಟು ಪ್ರಯೋಜನ ಆಯಿತು ನೋಡಿ. ನೀವು ಎಸ್ಸೆ ಬರಿಬೇಕಂದ್ರೆ ಸುಲಭ ಆಯಿತು ನಿಮಗೆ. ಓವರ್ 2 ಡೆಕೇಡ್ಸ್ ಅಗೋ, 20 ವರ್ಷಗಳ ಮೊದಲು ಅಂತ ನೀವು ಬರಿಬೇಕು ಅಂದರೆ ಈ ಥರ ಬರಿಬೇಕು ಅಂತ ನಿಮಗೆ ಸುಲಭ ಆಯಿತು, ಕೆಲಸ ಸುಲಭ ಆಯಿತು ಅಲ್ವಾ. ಆದ ಕಾರಣ ಸೆಂಟೆನ್ಸನ್ನು ನೋಟ್ ಡೌನ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಇನ್ನೊಂದು ನೋಡಿ, ನೀವು ಬಹಳ ಇಂಪಾರ್ಟೆಂಟ್ ವಿಷಯ ಗಮನದಲ್ಲಿ ಇಟ್ಕೊಳ್ಬೇಕಾದಂಥದ್ದು ಈ ಸೆಂಟೆನ್ಸ್ಗಳಿರುತ್ತಲ್ಲ ಪ್ಯಾರಾಗ್ರಾಫಲ್ಲಿ, ಅದನ್ನು ನೀವೇನು ಮಾಡಿ ಅದನ್ನು ಜೋರಾಗಿ ಓದಿ, ಆಯಿತಾ. ನಿಮಗೆ ಕೇಳೋ ರೀತಿಯಲ್ಲಿ ಜೋರಾಗಿ ಓದಿ. ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತಿದ್ರೆ ನೀವು ಸೆಪ್ರೇಟಾಗಿ ಕೂತ್ಕೊಂಡು ಓದಿ, ಜೋರಾಗಿ ಓದಿ, ಆಯಿತಾ. ಹೀಗೆ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ, ನಿಮ್ಮ ಉಚ್ಚಾರ ಏನಿದೆ, ನಿಮ್ಮ ಪ್ರೊನೌನ್ಸಿಯೇಷನ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಇದೇ ರೀತಿ ನೀವು ಓದ್ತಾ ಹೋದಾಗ ಏನಾಗುತ್ತೆ, ಇದೇ ರೀತಿ ನೀವು ಜೋರಾಗಿ ಹೇಳ್ತಾ ನಿಮಗೇನಾಗುತ್ತೆ, ಆ ಪ್ರೊನೌನ್ಸಿಯೇಷನ್ ಸುಲಭ ಆಗುತ್ತೆ. ಆವಾಗ ನಿಮಗೆ ಇನ್ನೊಂದು ಸರಿ ಮಾತನಾಡಬೇಕು ಅಂದರೆ ಆ ಪದಗಳನ್ನು ಯೂಸ್ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಅದು ಸುಲಭ ಆಗುತ್ತೆ. ಹಾಗಾಗಿ ನಿಮ್ಮ ಸ್ಪೋಕನ್ ಇಂಗ್ಲೀಷ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಏನು ಮಾಡಿ, ನೀವು ಪ್ಯಾರಾಗ್ರಾಫಲ್ಲಿ ಇರುವಂತಹ ಸೆಂಟೆನ್ಸ್ಗಳನ್ನು, ಕೆಲವೊಂದು ಸೆಂಟೆನ್ಸ್ ಎಲ್ಲವನ್ನು ನೀವು ಜೋರಾಗಿ ಓದ್ತಾ ಹೋದರೆ ಇಟ್ಸ್ ನಾಟ್ ಪಾಸಿಬಲ್ ಅಲ್ವಾ. ಕೆಲವೊಂದು ಸೆಂಟೆನ್ಸನ್ನು ನೀವು ಏನು ಮಾಡಿ ಜೋರಾಗಿ ಓದಿ, ಆವಾಗ ನಿಮ್ಮ ಪ್ರೊನೌನ್ಸಿಯೇಷನ್, ನಿಮ್ಮ ಉಚ್ಚಾರ ಕ್ಲಿಯರ್ ಆಗುತ್ತೆ. ಹಾಗಾಗಿ ನಿಮಗೆ ಅದು ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದು ಬಹಳ ಇಂಪಾರ್ಟೆಂಟು. ನೀವು ಇದನ್ನು ಖಂಡಿತವಾಗ್ಲೂ ಪ್ರಯತ್ನ ಮಾಡಿ ನೋಡಿ. ನೀವು ಹೊರಗಡೆ ಎಲ್ಲಾದರೂ ಲೈಬ್ರರಿಯಲ್ಲಿ ಅಥವಾ ಆಫೀಸಲ್ಲಿ ನೀವು ನ್ಯೂಸ್ ಪೇಪರ್ ಓದ್ತೀರಾ ಅಂತಿದ್ರೆ ನೀವೇನು ಮಾಡಿ ಅದನ್ನು ನೋಟ್ ಡೌನ್ ಮಾಡಿಕೊಂಡು ಬನ್ನಿ. ನಂತರ ನೀವು ಮನೆಯಲ್ಲಿ ಅದನ್ನು ಜೋರಾಗಿ ಹೇಳಿ ಅಭ್ಯಾಸ ಮಾಡಿಕೊಳ್ಳಿ. ಆವಾಗ ನಿಮಗೆ ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು. ನ್ಯೂಸ್ ಪೇಪರ್ ಅಥವಾ ಮ್ಯಾಗಝೀನ್ಸ್, ಬುಕ್ಸನ್ನು ಓದಬೇಕಾದ್ರೆ ನೀವು ಗಮನದಲ್ಲಿಟ್ಕೊಳ್ಬೇಕಾದಂಥ ವಿಷಯಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ, ನಿಮಗೆ ಯೂಸ್ಫುಲ್ ಆಗಿದೆ, ನಿಮಗೆ ಪ್ರಯೋಜನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಹಾಗಿದ್ರೆ ಏನು ಮಾಡಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಥಮ್ಸ್ ಅಪ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಇದರಿಂದ ಪ್ರಯೋಜನ ಆಗ್ಬೋದು ಅಂತ ನಿಮಗೆ ಅನಿಸುತ್ತೆ ಅವರೆಲ್ಲರ ಜೊತೆನೂ ಶೇರ್ ಮಾಡಿ. ನೀವು ಶೇರ್ ಮಾಡಿದಷ್ಟು ನಾನು ಈ ರೀತಿಯ ವಿಡಿಯೋಗಳನ್ನು ಮತ್ತೆ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ, ನನಗೆ ಹೆಲ್ಪ್ ಆಗುತ್ತೆ. ಆದ ಕಾರಣ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಆಯಿತಾ. ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಕೂಡ ನೀವು ಪ್ರೆಸ್ ಮಾಡಬೇಕು. ಆವಾಗ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ, ನೀವು ವಿಡಿಯೋವನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.